ಎಲ್ಲಾ ಧ್ಯಾನ ಮಿತ್ರರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಪಿತಾಮಹ ಬ್ರಹ್ಮಶ್ರೀ ಪತ್ರಿಜಿ ಅವರಿಗೆ ಮತ್ತು ಎಲ್ಲ ಹಾಸ್ಟೆಲ್ ಮಾಸ್ಟರ್ಸ್ಗೆ ಈ ಒಂದು ಅದ್ಭುತವಾದ ಜ್ಞಾನವನ್ನು ಕೊಡ್ತಾ ಇರುವ ಆಧ್ಯಾತ್ಮಿಕ ಶಿಬಿರಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಒಂದು ಆಧ್ಯಾತ್ಮಿಕ ಶಿಬಿರವನ್ನು ನಡೆಸ್ತಾ ಇರುವ ಎಲ್ಲ ಗುರುಗಳಿಗೆ ಧನ್ಯವಾದಗಳು ತಿಳಿಸುತ್ತಾ ಈ ದಿನದ ಸೆಷನ್ ಅನ್ನು ಪ್ರಾರಂಭ ಮಾಡಿಕೊಳ್ಳೋಣ. ಇದು ಆತ್ಮಾಯಣದ ಪ್ರಯಾಣ, ನಮ್ಮ ಆತ್ಮದ ಪ್ರಯಾಣ. ಅದರಲ್ಲಿ 9ನೇ ದಿನಕ್ಕೆ ನಾವು ಜ್ಞಾನವನ್ನು ತಿಳಿತಾ 9ನೇ ದಿನಕ್ಕೆ ಬಂದಿದ್ವಿ. ಮತ್ತೆ ನಿನ್ನೆ ನಾವು ಏನ್ ತಿಳಿದಿದ್ವಿ, ಏನ್ ತಿಳ್ಕೊಂಡಿದ್ವಿ? ಇಷ್ಟು ದಿನ ಹಾಸ್ಟೆಲ್ ಪ್ರಪಂಚದ ಬಗ್ಗೆನೆ ನಾವು ತಿಳ್ಕೊಂತಾ ಬರ್ತಾ ಇದ್ವಿ. ಹಾಸ್ಟೆಲ್ ಪ್ರಪಂಚ, ಸೂಕ್ಷ್ಮ ಪ್ರಪಂಚ, ಭೌತಿಕ ಪ್ರಪಂಚ ಯಾವ ತರ ಇರುತ್ತೋ ಸೇಮ್ ಸೂಕ್ಷ್ಮ ಪ್ರಪಂಚ ಕೂಡ ಸಪ್ತಭೂಮಿಕೆಗಳಲ್ಲಿರುತ್ತೆ. ಮೊದಲನೇ ತಲ ಆ ಭೌತಿಕ ಪ್ರಪಂಚದ ಸ್ವರೂಪವಾಗಿರುತ್ತೆ. ಸೇಮ್ ಅದೇ ತರದ ಕಾಪಿ, ಜಿರಾಕ್ಸ್ ಕಾಪಿ ಇದ್ದಂಗೆ ಇರುತ್ತೆ. ಬಟ್ ಅದು ಹಾಸ್ಟೆಲ್ ಪದಾರ್ಥದಿಂದ ತಯಾರಾಗಿರುತ್ತೆ. ಡೆನ್ಸಿಟಿ ಒಂದೇ ಚೇಂಜ್ ಇರುತ್ತೆ, ಎಲ್ಲವೂ ಸೇಮ್ ಇರುತ್ತೆ. ಇನ್ನು ಮೇಲೆ ಮೇಲೆ ನಮ್ಮ ಒಂದು ಜ್ಞಾನ ಬೆಳೀತಾ ಬೆಳೀತಾ ನಾವು ಉನ್ನತ ತಲಕ್ಕೆ, ಅಲ್ಲೇ ಸೂಕ್ಷ್ಮ ಪ್ರಪಂಚದಲ್ಲೇ ಮತ್ತು ಉನ್ನತ ಸ್ಥಾಯಿಗೆ ನಾವು ಹೋಗ್ತಾ ಇರ್ತೀವಿ. ಆದ್ರೆ ಪೀಟರ್ ಅವ್ರದ್ದು ಸೆಕೆಂಡ್ ಹಾಸ್ಟೆಲ್ ಟ್ರಾವೆಲಿಂಗ್ ನಡೀತಾ ಇದೆ ಇವಾಗ. ನಿನ್ನೆ 2ನೇ ಸೂಕ್ಷ್ಮ ಪ್ರಯಾಣದೊಂದಿಗೆ ಅವರು ಸೂಕ್ಷ್ಮ ಪ್ರಪಂಚದಲ್ಲಿ ಇದ್ದಾರೆ ಇವಾಗ. ಯಾರ ಜೊತೆ? ಹಿಂದೂ ಗುರುಗಳ ಜೊತೆ. ಹಿಂದೂ ಗುರುಗಳು ಸ್ವಲ್ಪ ಪ್ರದೇಶಗಳೆಲ್ಲ ತೋರಿಸಿದ ಮೇಲೆ ಏನ್ ಮಾಡಿದ್ರು ಅಂತಂದ್ರೆ, ನಂಗೆ ಸ್ವಲ್ಪ ಕೆಲ್ಸ ಇದೆ, ನೀನು ಇನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇರು, ಇನ್ನೇನಿದೆ ನೋಡ್ತಾ ಇರು, ನಿನ್ಗೆ ಎಲ್ಲಿ ಬೇಕಲ್ಲಿ ಹೋಗಿ ಎಲ್ಲ ಹೊಸ ವಿಷಯಗಳು ತಿಳ್ಕೊಂತ ಇರು, ನಾನ್ ಬರ್ತೀನಿ ಅಂತ ಹೋಗ್ಬಿಟ್ರು ಅವರು. ಇವಾಗ ಇವರು ಅದೇ ಬಿಲ್ಡಿಂಗ್ ನಲ್ಲಿ ಒಂದು ಅಕಾಡೆಮಿ, ಒಂದು ಟ್ರೈನಿಂಗ್ ಸ್ಕೂಲ್, ಅದು ಒಂದು ಆರ್ಟ್ ಸ್ಕೂಲ್ ಅಂದ್ರೆ ಒಂದು ದೊಡ್ಡ ಬಿಲ್ಡಿಂಗ್ ನಲ್ಲಿ ಇವ್ರು ಇದ್ದಾರೆ ಇವಾಗ ಸದ್ಯಕ್ಕೆ. ಯಾರು? ಪೀಟರ್ ಅವರು. ಆ ಬಿಲ್ಡಿಂಗ್ ಏನು ಅಂತಂದ್ರೆ ಅದೊಂದು ಅಕಾಡೆಮಿ ತರ, ದೊಡ್ಡ ವಿಶ್ವವಿದ್ಯಾಲಯ ಯಾವ ತರ ಇರುತ್ತೆ ಆ ತರ. ಒಂದೊಂದು ದೊಡ್ಡ ಹಾಲ್ ನಲ್ಲಿ, ರೂಮ್ ನಲ್ಲಿ, ಒಂದು ರೂಮೇ ಹಾಲ್ ತರ ಇದೆ ಅಲ್ಲಿ. ಆ ಒಂದೊಂದು ರೂಮ್ ನಲ್ಲಿ ಒಂದೊಂದು ವಿದ್ಯೆ ಕಲಿಸ್ತಾ ಇದ್ದಾರೆ. ಇಂಟ್ರೆಸ್ಟ್ ಇದ್ದವರು ಕಲಿತಾ ಇದ್ದಾರೆ, ಇಂಟ್ರೆಸ್ಟ್ ಇದ್ದವರು ಇನ್ನೊಂದೊಂದು ಬೇರೆ ಒಂದು ರೂಮ್ಸ್ ನಲ್ಲಿ ಪ್ರಾಕ್ಟೀಸು ಮಾಡ್ತಾ ಇದ್ದಾರೆ ಸ್ಟೂಡೆಂಟ್ಸ್ ಎಲ್ಲ. ಇವರು ಪೀಟರ್ ಅವ್ರು ಏನ್ ಮಾಡಿದ್ರು, ಇನ್ನೊಂದು ರೂಮ್ಗೆ ಹೋಗ್ಬಿಟ್ರು. ಇನ್ನೊಂದು ರೂಮ್ ನಲ್ಲಿ ಹೋಗಿದ್ದಾಗ ಬ್ರುಷ್ ಶಿಲ್ಪ ಕಲೆಯನ್ನು ಕಲಿಸ್ತಾ ಇದ್ದಾರೆ. ಒಬ್ಬ ಶಿಲ್ಪಿ, ಒಂದು ಫೇಮಸ್ ಶಿಲ್ಪಿ ಅಲ್ಲಿ ಅವ್ರ ಸ್ಟೂಡೆಂಟ್ಸ್ಗೆ ಹೇಳ್ಕೊಡ್ತಾ ಇದ್ದಾರೆ, ಶಿಲ್ಪ ಕಲೆದ ಬಗ್ಗೆ ಹೇಳ್ಕೊಡ್ತಾ ಇದ್ದಾರೆ. ಆ ಕೆತ್ತನೆ ಹೆಂಗೆ ಕೆತ್ತಬೇಕು ಅಂತ ಹೇಳ್ತಾ ಇದ್ದಾರೆ. ಒಂದು ಶಿಲ್ಪಿ ತಯಾರು ಮಾಡ್ತಾ ಇದ್ದಾಗ ಕರ್ವಿಂಗ್ಸ್ ಇರುತ್ತಲ್ವಾ. ಇವಾಗ ಒಂದು ಮಹಿಳೆ ಶಿಲ್ಪವನ್ನು ತಯಾರು ಮಾಡ್ತಾ ಇದ್ದಾಗ ನಾವೆಷ್ಟೋ ಶಿಲ್ಪಕಲಾವನ್ನು ನಮ್ ದೇವಸ್ಥಾನಗಳಲ್ಲಿ, ಏನ್ಷಿಯಂಟ್ ಟೆಂಪಲ್ಸ್ ನಲ್ಲಿ ನೋಡ್ತಾ ಇರ್ತೀವಿ. ಇದಾಗ ಅಲ್ಲಿ ಎಷ್ಟೋ ಶಿಲ್ಪಕಲೆ ಇರುತ್ತೆ. ಒಂದೊಂದು ಶಿಲ್ಪ ಏನೋ ನೃತ್ಯದ ಹಲವಾರು ಭಂಗಿಮೆಗಳಲ್ಲಿ ನಮ್ಗೆ ಕಾಣಿಸುತ್ತೆ. ಆ ಆ ಒಂದು ಕರ್ವಿಂಗ್ಸ್, ಆ ಮಹಿಳೆಯ ಕಂಪುಗಳು ಯಾವ ತರ ಕಾರ್ವಿಂಗ್ ಮಾಡ್ಬೇಕು ಅಂತ ಅವರು ಹೇಳ್ಕೊಡ್ತಾ ಇದ್ದಾರೆ. ಅದೆಲ್ಲ ನೋಡಿ ಇವರು ಹೊರಗೆ ಬಂದ್ಬಿಟ್ಟು ಇನ್ನೊಂದು ರೂಮ್ ನಲ್ಲಿ ನಿಧಾನವಾಗಿ ಡೋರ್ ತಳ್ಳಿ ಹೋಗ್ಬಿಟ್ರು. ಹೋಗಿದ್ದಾಗ ಅವರಿಗೆ ಶಾಕ್ ಆಯ್ತು ಅಲ್ಲಿ ನೋಡಿ. ಏಕೆ ಶಾಕ್ ಆಯ್ತು ಅಂತಂದ್ರೆ, ಅಲ್ಲಿ ಒಂದು ದೊಡ್ಡ ಹಾಲ್ ನಲ್ಲಿ ಒಂದು ದೊಡ್ಡ ಪಿಯಾನೋ ಇದೆ. ಆ ಪಿಯಾನೋ ಹತ್ರ ಒಂದು ಚೇರ್ ನಲ್ಲಿ ಒಂದು ಸುಂದರವಾದ ಮಹಿಳೆ, ಟೀನೇಜ್ ಹುಡುಗಿ ಕೂತಿದ್ದಾಳೆ. ಅವಳು ಆ ಸಂಗೀತವನ್ನು ಬರೆದಿದ್ದ ಒಂದು ಪೇಪರ್
ಅದನ್ನ ಇಟ್ಕೊಂಡು ಓದ್ತಾ ಓದ್ತಾ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ ಪಿಯಾನೋ ಹತ್ರ ಕೂತ್ಕೊಂಡು. ಅದ್ರ ಕೋಡ್ಸ್ ಇರ್ತಾವಲ್ಲ, ಆ ಸ್ವರದಲ್ಲಿ ಬರ್ದಿರ್ತಾರೆ ಅಲಂಕಾರ, ಸ್ವರಗಳು ಅಲಂಕಾರಗಳು ಇರುತ್ತಲ್ಲ, ಯಾವುದೇ ಒಂದು ಇನ್ಸ್ಟ್ರೂಮೆಂಟ್ ತಗೊಳ್ಳಿ ಫಸ್ಟ್ ಸ್ವರಗಳು ಅಲಂಕಾರಗಳು ಅದನ್ನ ಇಟ್ಕೊಂಡು ಅವ್ರು ಪ್ರಾಕ್ಟೀಸ್ ಮಾಡ್ಬೇಕು. ಅದನ್ನ ಅವಳು ಓದ್ತಾ ಇದ್ದಾಳೆ ಆಮೇಲೆ ಪ್ರಾಕ್ಟೀಸ್ ಮಾಡೋ ಸಲುವಾಗಿ. ಅವಳನ್ನ ನೋಡಿದ ತಕ್ಷಣ ಪೀಟರ್ ಇವ್ರು ಯಾಕೆ ಅವರು ಶಾಕ್ ಆದ್ರು ಅಂತಂದ್ರೆ, ಈ ಒಂದು ಹುಡುಗಿ ಪೀಟರ್ ಅವ್ರಿಗೆ ಭೌತಿಕ ಪ್ರಪಂಚದಲ್ಲಿದ್ದಾಗ ಬಹಳ ಬಹಳ ಪರಿಚಯ. ಅವಳ ಹೆಸರು ಡಾಫ್ನಿ. ಡಾಫ್ನಿ ಇಲ್ಲಿದ್ದಾಳಲ್ಲ ಅಂತ ಶಾಕ್ ಆಗ್ಬಿಟ್ಟ. ಯಾರು ಡಾಫ್ನಿ ಅಂತಂದ್ರೆ 1935 ಇಯರ್ ನಲ್ಲಿ ಇವರು ಪೀಟರ್ ಅವರು ಒಂದು ಗೋಲ್ಫ್ ಆಡಕ್ಕೆ ಗೋಲ್ಫ್ ಕ್ಲಬ್ಗೆ ಹೋಗ್ತಾ ಇದ್ರು. ಅಲ್ಲಿ ಅವ್ರು ಡಾಫ್ನಿ ಆ ಹುಡುಗಿ ಆ ಯುವತಿ ಪರಿಚಯ ಆದ್ಲು ಅವಳಿಗೆ. ಅವ್ರ ಫ್ರೆಂಡ್ ಪರಿಚಯ ಮಾಡಿಸ್ತಾರೆ ಒಮ್ಮೆ. ಪರಿಚಯ ಮಾಡಿಸಿದ್ಮೇಲೆ ಡೈಲಿ ಹೋಗ್ತಾ ಹೋಗ್ತಾ ಇಬ್ಬರು ಫ್ರೆಂಡ್ಸ್ ಆಗ್ಬಿಟ್ರು. ಮಾತಾಡ್ತಾ ಮಾತಾಡ್ತಾ ಫ್ರೆಂಡ್ಸ್ ಆಗ್ಬಿಟ್ರು. ಆಮೇಲೆ ಮತ್ತೆ ಹಾಲಿಡೇ ಇದ್ದಾಗ ಅವಳ ಅಲ್ಲಿ ಹೋಗಿ ಅವಳನ್ನ ಮೀಟ್ ಆಗ್ತಾ ಇದ್ದ ಪೀಟರ್. ಇಬ್ಬರದೊಂದು ಮೆಂಟಾಲಿಟಿ ಕಲಿಯಿತು. ಇಬ್ಬರಿಗೆ ಒಂದು ಪ್ರೀತಿ ಅನ್ನೋದು ಆಯ್ತು, ಲವ್ ಆಯ್ತು. ಆದ್ರೆ ಪೀಟರ್ ಯಾವಾಗೂ ಆ ಒಂದು ಯುವತಿಗೆ ಹೇಳಿಲ್ಲ, ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿಲ್ಲ. ಏಕೆ ಅಂತಂದ್ರೆ ಫೈನಾನ್ಷಿಯಲಿ ಅವರು ಅಷ್ಟು ಸ್ಟೇಬಲ್ ಆಗಿ ಇರ್ಲಿಲ್ಲ ಪೀಟರ್ ಅವ್ರ ಅವಾಗೆ. ಅಂದ್ರೆ ಫೈನಾನ್ಷಿಯಲಿ ಇನ್ನು ಅವರು ವೀಕ್ ಆಗಿ ಇದಿರೋದ್ರಿಂದ ಏನ್ ಥಿಂಕ್ ಮಾಡ್ತಾನೆ ಅಂದ್ರೆ, ನಾನೇ ಇನ್ನೂ ಸೆಟಲ್ ಆಗಿಲ್ಲ ಲೈಫ್ ನಲ್ಲಿ, ಮತ್ತೆ ಇವಳಿಗೆ ನಾನು ಯಾವ ತರ ನಿನ್ ಲವ್ ಮಾಡ್ತಾ ಇದ್ದೀನಿ, ನಾನು ನಿನ್ನ ಮ್ಯಾರೇಜ್ ಮಾಡ್ಕೊಂತೀನಿ ಅಂತಂದ್ರೆ ಅವಳು ಒಪ್ತಾಳೋ ಇಲ್ಲೋ ಅಂತ, ವೆಲ್ ಸೆಟಲ್ಡ್ ಅಲ್ಲಲ್ಲ ಅಂತ ಒಂದು ಡೌಟ್ ತನ್ನ ಮೇಲೆನೆ ತನ್ಗೆ ಡೌಟ್ ಇದ್ದು, ನಾನು ಜೀವನದಲ್ಲಿ ಉನ್ನತ ಸ್ಥಾಯಿನಲ್ಲಿ ಹೋಗಿದ್ಮೇಲೆ ನಾನು ಆ ವಿಷಯವನ್ನು ಡಾಕ್ಟರ್ಗೆ ತಿಳಿಸ್ತೀನಿ ಅಂತ ಅದೇ ತರ ಫ್ರೆಂಡ್ಶಿಪ್ ಅನ್ನು ಅವರು ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಆದ್ರೆ ಸ್ವಲ್ಪ ತಿಂಗಳು ಆಗಿದ್ಮೇಲೆ ನಾನು ತನ್ನ ಪ್ಲೇಸಿಗೆ ಬಂದ್ಬಿಡ್ತಾನೆ ಪೀಟರ್. ತಾನಿರೋದು ಕೊಲಂಬೋನಲ್ಲಿ, ಶ್ರೀಲಂಕಾ ಕೊಲಂಬೋನಲ್ಲಿ. ಇದೆಲ್ಲ ಆಗಿದ್ದು ಲಂಡನ್ ನಲ್ಲಿ. ಬಂದ್ಬಿಡ್ತಾನೆ. ಬಂದಿದ್ಮೇಲೆ ಕೂಡ ಅವ್ರ ಫ್ರೆಂಡ್ಶಿಪ್ ಅನ್ನೋದು ಇನ್ನು ನಡೀತಾ ಇರುತ್ತೆ. ಯಾವ ತರ ಅಂತಂದ್ರೆ, ಅವಾಗ ಏನ್ ಫೋನ್ಸ್ ಇರ್ಲಿಲ್ವಲ್ಲ, ಅದಕ್ಕಾಗಿ ಲೆಟರ್ಸ್ ಬರ್ಕೊಂತಿದ್ರು. ಅವಾಗ ಪ್ರೇಮಿಕರೆಲ್ಲ ಲೆಟರ್ಸ್ ಥ್ರೂ ಪ್ರೀತಿಯನ್ನು ಮುಂದೆ ನಡೆಸ್ತಾ ಇದ್ರಲ್ವಾ. ಸೊ ಲೆಟರ್ಸ್ ಫುಲ್ ಇವರಿಬ್ಬರು ಲೆಟರ್ಸ್ ಬರ್ಕೊಂತ ಆ ತರ 2 years ಟೈಮ್ ಸ್ಪೆಂಡ್ ಮಾಡ್ತಾರೆ ಅವರು. ಆದ್ರೂ ಪೀಟರ್ ಇನ್ನು ನಾನ್ ಲವ್ ಮಾಡ್ತಾ ಇದೀನಿ, ನಿನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳಿಲ್ಲ. ಆದ್ರೆ ಒಂದಿನ ಒಂದ್ ಲೆಟರ್ ಬಂತು. ಡಾಫ್ನಿಯಿಂದ ಬಂದಿಲ್ಲ, ಅದು ಅವ್ರ ತಾಯಿಯಿಂದ ಬಂತು. ಏನಂತ ಅಂತಂದ್ರೆ, ಡಾಫ್ನಿಗೆ ನಿಮೋನಿಯಾ ಆಗಿದೆ, ಅವಳು ಇವಾಗ ಇಲ್ಲ, ಅವಳು ತೀರ್ಕೊಂಡಿದ್ದಾಳೆ, ಮರಣ ಹೊಂದಿದ್ದಾಳೆ ಅಂತ ಒಂದು ಲೆಟರ್ ಬರುತ್ತೆ. ಅದು ನೋಡಿ ಬಹಳ ದುಃಖ ಆಗುತ್ತೆ ಪೀಟರ್ಗೆ. ನನ್ನ ಪ್ರೇಯಸಿಯನ್ನ ನಾನು ಕಳ್ಕೊಂಡ್ಬಿಟ್ನಲ್ಲ, ನಾನು ಹೇಳಲೇ ಇಲ್ವಲ್ಲ, ನನ್ನ ಪ್ರೀತಿಯನ್ನೇ ನಾನು ಎಕ್ಸ್ಪ್ರೆಸ್ ಮಾಡಿಲ್ಲ, ಅವಾಗೆ ನನ್ನ ಬಿಟ್ಟು ಹೋಗ್ಬಿಟ್ಲು ಅಂತ ಬಹಳ ನೋವಾಗುತ್ತೆ. ಸ್ವಲ್ಪ ದಿನಕ್ಕ ಅದೇ ತರ ನಿಧಾನವಾಗಿ ಕಾಮ್ ಆಗ್ಬಿಡ್ತಾನೆ. ಇವಾಗ ಆ ಯುವತಿ ಮತ್ತೆ ಸಡನ್ ಆಗಿ ಕಾಣಿಸ್ಕೊಂತಾಳೆ ಆಸ್ಟ್ರಲ್ ವರ್ಲ್ಡ್ಸ್ ನಲ್ಲಿ. ಅಂದ್ರೆ ಅವಳು ಆ ಲೈಫ್ ಮರಣಾಂತರ ಜೀವನದಲ್ಲಿ ಇಲ್ಲಿ ಈ ಒಂದು ಆಸ್ಟ್ರಲ್ ತಲದಲ್ಲಿ, ಇದು ಯಾವುದು 3ನೇ ತಲ, ಇವ್ರು ಇವಾಗ ಓಡಾಡ್ತಾ ಇರೋದೆಲ್ಲ ಈ ಒಂದು ಅಕಾಡೆಮೀಸು, ಆರ್ಟ್ ಸ್ಕೂಲ್ಸ್ ಎಲ್ಲ ಇರೋದು 3ನೇ ತಲದಲ್ಲಿ ಇರ್ತವೆ. ಈ 3ನೇ ತಲದಲ್ಲಿ ಜಾಸ್ತಿ ಪಾಪ್ಯುಲೇಷನ್, ಜಾಸ್ತಿ ಜನ ಇರೋದಿಲ್ಲ. ಅವಾಗ ಡಾಫ್ನಿ ಕೂಡ ನೋಡಿ ಪೀಟರ್ನ ಶಾಕ್ ಆಗ್ಬಿಡ್ತಾಳೆ. ಪೀಟರ್, ನೀನು ಆ ಲೋಕದಿಂದ ಈ ಲೋಕಕ್ಕೆ ಹೇಗ್ ಬಂದಿಯಾ? ನೀನಿನ್ನ ಮರಣನೇ ಹೊಂದ್ಲಿಲ್ವಲ್ಲ, ನಿಂದಿನ ಮರಣನೇ ಆಗ್ಲಿಲ್ಲ, ಹೇಗ್ ಬಂದ್ಬಿಟ್ಟಿಯ ನೀನು ಈ ಹಾಸ್ಟೆಲ್ ಲೋಕಕ್ಕೆ? ಆದ್ರೆ ಹಾಸ್ಟೆಲ್ ಲೋಕಕ್ಕೆ ಸ್ವಲ್ಪ ಜನ ನಿದ್ದೆನಲ್ಲಿ ಕೂಡ ಪರಿಣಿತಿ ಹೊಂದಿರುವ ಆತ್ಮಗಳು ಏನ್ ಮಾಡ್ತಾರೆ ಅಂತಂದ್ರೆ, ಅಂದ್ರೆ ಹೈ ಲೆವೆಲ್ ಸೋಲ್ಸ್ ಈ ಭೂಲೋಕದಲ್ಲಿ ತಮ್ಮ ದೇಹದಿಂದನೇ ಇದ್ದಾಗಲೇ ನಿದ್ದೆನಲ್ಲಿ ಅವ್ರ ಆಸ್ಟ್ರಲ್ ಬಾಡಿಯನ್ನ ರಿಲೀಸ್ ಮಾಡಿ
ಮೇಲೆ ತಲದಲ್ಲಿ ಸೂಕ್ಷ್ಮ ತಲದಲ್ಲಿ ತಿರುಗಾಡ್ತಾ ಇರ್ತಾರೆ. ಏಕೆ ಅಂತಂದ್ರೆ ಒಂದು ಕೆಲಸ ಮಾಡ್ಬೇಕು ನೆಕ್ಸ್ಟ್ ಡೇ ಅಂತಂದ್ರೆ ಅದಕ್ಕೆ ಬೇಕಾಗಿರುವ ನಾಲೆಡ್ಜ್ ಸಮ್ ಐಡಿಯಾಸ್ ತಗೊಳ್ಳಕ್ಕೆ ಹಾಸ್ಟೆಲ್ ಲೋಕಕ್ಕೆ ಹೋಗಿ ಅವರು ತಗೊಳ್ತಾ ಇರ್ತಾರೆ. ಆ ತರ ಬರೋರ್ನ ನಾನ್ ನೋಡಿದೀನಿ. ಆ ಒಂದನೇ ತಲ ಎರಡನೇ ತಲವರೆಗೆ ಅವ್ರು ಬರ್ತಾರ, ಆ ತರ ತಿರುಗಾಡ್ತಾ ಇರ್ತಾರ. ಬಟ್ ಮೂರನೇ ತರಕ್ಕಂತೂ ಬರಕ್ಕೆ ಆ, ಬಹಳ ಕಷ್ಟ. ಇದು ಆಕ್ಚುಲಿ ಈ ತರ ಬರೋದಿಲ್ಲ ಯಾರು. ಜೀವಂತವಾಗಿದ್ದವ್ರು ಯಾರು ಮೂರನೇ ತಲಕ್ಕೆ ಈ ತರ ಬಂದು ಓಡಾಡಂಗಿಲ್ಲ. ನೀನ್ ಯಾವ ತರ ಬಂದ್ಬಿಟ್ಟಿ, ನಿನ್ ಮರಣನೇ ಆಗಿಲ್ಲಲ್ಲ ನಿಂದು ಅಂತ ಅವಳು ಡಾಕ್ಟ್ನಿ ಕೇಳ್ತಾಳೆ. ಆದ್ರೆ ಹೌದೌದು, ನಾನೇನ್ ಮರಣ ಹೊಂದಿಲ್ಲ, ನಾನಿನ್ನು ಜೀವಂತವಾಗೇ ಇದ್ದೀನಿ. ಆದ್ರೆ ಈ ತರ ನನ್ನ ಒಂದು ಗುರು ನನ್ಗೆ ಆ ಭೇಟಿಯಾಗಿ ನನ್ನ ಕರ್ಕೊಂಡ್ ಬಂದ್ರು ಇಲ್ಲಿಗೆ ಅಂತ ಹೇಳ್ತಾರೆ. ಅರೆ ಎಷ್ಟು ಖುಷಿ ಆಯ್ತು ನಿನ್ನ ನೋಡಿ ಅಂತ ಅವ್ರು ಮಾತಾಡ್ಕೊಂತ ಇರ್ತಾರೆ. ಅಷ್ಟ್ರೊಳಗಡೆ ಆದ್ರೆ ಅವ್ರು ನೋಡಿದಾಗ ಇಬ್ರಿಗೂ ಅದೇ ಫೀಲಿಂಗ್, ಅದೇ ಒಂದು ಇಬ್ಬರ ನಡುವೆ ಒಂದು ಆಕರ್ಷಣೆ ಅದು ಏನು ಕಡಿಮೆ ಆಗಿರ್ಲಿಲ್ಲ. ಅದೇ ಒಂದು ಆ ಪ್ರೇಮಿಕರು ಆ ಆ ಕಲ್ತಿದ್ದಾಗ ಯಾವ ತರ ಫೀಲಿಂಗ್ ಇರುತ್ತೆ, ಯಾವ ತರ ಪ್ರೀತಿ ಇರುತ್ತೆ, ಯಾವ ತರ ಒಂದ್ ಮೆಂಟಲ್ ಸ್ಟೇಟ್ ಇರುತ್ತೆ ಇಬ್ಬರ ನಡುವೆ ಅದೇ ಫೀಲಿಂಗ್. ಅವಾಗ ಹೇಳ್ತಾಳೆ ಡಾಫ್ನಿ, ನೀನ್ ನನ್ ಪ್ರೀತಿ ಮಾಡಿದಲ್ಲ ಅಂತ ಕೇಳ್ತಾಳೆ. ಹೌದು ಅಂತಂದ್ರೆ, ನಾನು ನಿನ್ನನ್ನ ಪ್ರೀತಿ ಮಾಡಿದ್ದೆ ಆಕ್ಚುಲಿ, ಬಟ್ ನಾನು ಹೇಳಿಲ್ಲ. ಬಟ್ ನೀನ್ ಪ್ರೀತಿ ಮಾಡಿದ್ದೆ ಅಂತ ನನ್ ಗೊತ್ತಾಯ್ತು ಅಂತ ಹೇಳ್ತಾಳೆ. ನನ್ ಗೊತ್ತು ನೀನ್ ಪ್ರೀತಿ ಮಾಡಿದೀಯ ಅಂತ, ನೀನ್ ಹೇಳಿಲ್ಲ ಆದ್ರೆ ನನ್ ಗೊತ್ತಾಯ್ತು. ಆದ್ರೆ ನಾನ್ ಬೇಗ ಈ ಲೋಕಕ್ ಬರ್ಬೇಕಾಯ್ತು, ನಾನ್ ಬಂದ್ಬಿಟ್ಟೆ, ಏನ್ ಮಾಡಕ್ ಆಗಲ್ಲ ಅಂತ. ಆದ್ರೆ ಇನ್ನು ಅವರಿಬ್ಬರ ನಡುವೆ ಅದೇ ಆಕರ್ಷಣೆ ಅನ್ನೋದಿರುತ್ತೆ. ಅದೇ ಮಾತಾಡ್ಕೊಂತ ಇರ್ತಾರೆ. ಪೀಟರ್ ಅವ್ರಿಗೂ ಇವ್ರು ಗುರುಗಳು ಬಂದ್ಬಿಡ್ತಾರೆ. ಅವ್ರ ಕೆಲ್ಸ ಮುಗಿಸ್ಕೊಂಡ್ ಬಂದ್ಬಿಡ್ತಾರೆ. ಬಂದ್ ಕೂಡ್ಲೆ ಅಬ್ಬಾ ನೀವಿಬ್ರು ಮೀಟ್ ಆಗ್ಬಿಟ್ರಾ, ನಾನ್ ಅನ್ಕೊಂಡೆ ಸ್ವಲ್ಪ ಹೊತ್ತು ಜಾಸ್ತಿ ನೀನು ಬಿಟ್ಬಿಟ್ರೆ ಕಂಪಲ್ಸರಿ ನೀವಿಬ್ರು ಮೀಟ್ ಆಗ್ತೀರಾ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದೆ, ಅದೇ ತರ ಆಯ್ತು ಅಂತ ಹೇಳ್ತಾ ಇದ್ದ ಗುರುಗಳು. ಆದ್ರೆ ನೋಡ್ ವಿಧಿ ಎಷ್ಟು ಗ್ರೇಟು. ನಿಮ್ಮನ್ನ ನೀನು ಯಾವ ಶಾಶ್ವತವಾಗಿ ನಾನು ಭೂಲೋಕದಲ್ಲಿ ಕಳ್ಕೊಂಡಿದ್ದೀನಿ ಅಂತ ನೀನು ಅನ್ಕೊಂಡಿದ್ದ ಆ ಒಂದು ನಿನ್ನ ಪ್ರೇಯಸಿ ನಿನ್ಗೆ ಇವಾಗ ಮತ್ತೆ ಮೀಟ್ ಆಗಕ ಚಾನ್ಸ್ ಸಿಕ್ತು. ಮತ್ತೆ ಅವಳನ್ನ ಮೀಟ್ ಆಗಿ ನೀನ್ ಮಾತಾಡ್ತಾ ಇದೀಯ ಅಂತಂದ್ರೆ ಇದೆಲ್ಲ ಹೇಗೆ ನಡೆಯಿತು, ವಿಧಿ ಆಟ ನೋಡು ಹೆಂಗಿದೆ ಅಂತ ಹೇಳ್ತಾನೆ. ಅಂದ್ರೆ ನಾನು ವಾಂಟೆಡ್ಲಿ ನಿಮ್ಮನ್ನ ಮೀಟ್ ಮಾಡಿಲ್ಲ, ನೀವು ಮೀಟ್ ಆಗಿದ್ದೀರಾ. ಬಹಳ ಸಂತೋಷದ ವಿಷಯ. ಆ, ಅಂದ್ರೆ ಕರ್ಮ ಸಿದ್ಧಾಂತದ ಬಗ್ಗೆ ನಿನ್ಗೆ ಇನ್ನೂ ಪೂರ್ತಿಯಾಗಿ ಅವಗಾಹನೆ ಇಲ್ಲ ಪೀಟರ್. ನೋಡು ಹೆಂಗಾಗಿದೆ. ಆಕ್ಚುಲಿ ನೀವು ಅಲ್ಲಿ ಭೂಲೋಕದಲ್ಲಿ ಆ, ಆ, ಇಬ್ಬರ ನಡುವೆ ಪ್ರೀತಿ ಅನ್ನೋದು ಹುಟ್ಟಿದೆ. ಪ್ರೀತಿ ಅಂದ್ರೆ ಇಲ್ಲಿ ಪ್ರೇಮಿಕರ ಬಗ್ಗೆ ಒಂದು ವಿಷಯ ಹೇಳ್ಬೇಕು ಅಂತ ಇದೆಲ್ಲ ಹೇಳ್ತಾ ಇದ್ದಾರೆ ಗುರುಗಳು. ಏನು ವಿಷಯ ಅಂತಂದ್ರೆ, ಪ್ರೇಮಿಕ ರಿಯಲ್ ಅಂದ್ರೆ ರಿಯಲ್ ಪ್ರೀತಿ ಮಾಡೋರ್ ನಡುವೆ ಏನಿರುತ್ತೆ, ಕೇವಲ ಕೊಡುವುದೇ ಇರುತ್ತೆ. ಅಂದ್ರೆ ಗಿವಿಂಗ್. ಅವ್ರು ಏನು ಅವ್ರು ಅಪೋಸಿಟ್ ಪರ್ಸನ್ ಇಂದ ಎಕ್ಸ್ಪೆಕ್ಟ್ ಮಾಡಲ್ಲ, ಓನ್ಲಿ ಕೊಡ್ತಾ ಇರ್ತಾರ ಅಷ್ಟೇ. ಪ್ರೀತಿ ಅಂದ್ರೇನೆ ಅದು ಕೊಡೋದು. ಒಂದು ಕೊಡ್ತಾ ಇದೀವಿ ಅಂತಂದ್ರೆ ಅದಕ್ಕ ತಕ್ಕಂಗ ಫಲ ಮತ್ತೆ ನಮ್ಗೆ ರಿಟರ್ನ್ ಬರುತ್ತೆ, ನಾವು ಎಕ್ಸ್ಪೆಕ್ಟ್ ಮಾಡ್ಲಿ ಬಿಡ್ಲಿ. ಒಂದು ಒಳ್ಳೇದಾಗ್ಲಿ ಯಾವ್ದಾಗ್ಲಿ ನಾವು ಕೊಡ್ತಾ ಇದ್ದೀವಿ ಇನ್ನೊಬ್ಬರಿಗೆ ಅಂದ್ರೆ ಅದಕ್ಕೆ ತಕ್ಕಂಗ ಪ್ರತಿಫಲ ಅನ್ನೋದು ಬಂದೇ ಬರುತ್ತೆ. ಅದೇ ಕಾರ್ಯಕಾರಣ ಸಂಬಂಧ, ಕಾರ್ಯಕಾರಣ ಸಿದ್ಧಾಂತದ ಪ್ರಕಾರ ಅದೇ ತರ ಆಗ್ಬೇಕು. ಕಾಸ್ ಅಂಡ್ ಎಫೆಕ್ಟ್, ಕಾಸ್ಗೆ ಎಫೆಕ್ಟ್ ಇದ್ದೇ ಇರುತ್ತೆ. ನೀನು ಅಲ್ಲಿ ಏನ್ ಮಾಡಿದೀಯಾ, ಪ್ರೀತಿ ಮಾಡಿದೀಯಾ, ಅವಳ ರಿಯಲ್ ಆಗಿ ಪ್ರೀತಿ ಮಾಡಿದೀಯಾ, ನೀನ್ ಸ್ವಚ್ಛವಾದ ಪ್ರೀತಿನಲ್ಲಿ ಕಲ್ಮಶ ಇಲ್ಲ. ಸೊ ನೀನು ಓನ್ಲಿ ಕೊಡ್ತಾ ಇದೀಯ ಪ್ರೀತಿಯನ್ನು. ಆದ್ರೆ ಇವಾಗ ಅದ್ರ ಪ್ರತಿಫಲ ಅನ್ನೋದು ನಿನ್ಗ ಬಂದಿದೆ. ಒಂದ್ಸಾರಿ ಪ್ರೀತಿ ಅನ್ನೋದು ಸ್ಟಾರ್ಟ್ ಆಯ್ತು ಅಂತಂದ್ರೆ ಅಲ್ಲಿ ಮದ್ವೆ ಆಗ್ಬೇಕು. ಆಕ್ಚುಲಿ ಭೂತಲದಲ್ಲಿ ಏನಾಗ್ಬೇಕು, ಮದ್ವೆ ಆದ್ರೆ ಅದು ಫುಲ್ಫಿಲ್ ಆಗ್ಬಿಡುತ್ತೆ ಆ ಪ್ರೀತಿ ಅನ್ನೋದು. ಒಬ್ಬರಿಂದ ಒಬ್ಬರಿಗೆ ಆ ಎಕ್ಸ್ಚೇಂಜ್ ಅನ್ನೋದು ಆಗುತ್ತೆ, ಆ ಲವ್ ಅಂಡ್ ಎಫೆಕ್ಷನ್ ಅನ್ನೋದು. ಬಟ್ ಅದು ಏನಾಗಿದೆ, ಆಗಿಲ್ಲ, ಅಲ್ಲಿ ಮದ್ವೆ ಆಗಿಲ್ಲ. ಸಡನ್ ಆಗಿ ಇವ್ರ ಡೆತ್ ಆಯ್ತು. ಅದಕ್ಕಾಗಿ ಅದ್ರ ಬ್ಯಾಲೆನ್ಸ್ ಇನ್ನ ಉಳ್ದಿದೆ. ಈ ಪ್ರೇಮಿಕರ ನಡು ಕೂಡ ಇದೇ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅವರು. ಡೆತ್ ಆ ಒಂದು ಬ್ಯಾಲೆನ್ಸ್ ಅನ್ನ ಕ್ಲಿಯರ್ ಮಾಡ್ಕೋಬೇಕು ಅಂದ್ರೆ ಮತ್ತೆ ನೀನ್ ಹಾಸ್ಟೆಲ್ ತಲಕ್ಕೆ ಹೋಗಿ ನೀನ್ ಆಫ್ಟರ್ ಡೆತ್ ಆದ್ರೂ ಅದನ್ನ ಕಂಪ್ಲೀಟ್ ಮಾಡ್ಕೊಂತೀಯ. ಇವಾಗ ನೀನು ಮರಣ ಹೊಂದಿಲ್ಲ ಅಂದ್ರೆ ಕೂಡ ಹಾಸ್ಟೆಲ್ ತಲಕ್ಕೆ ಬಂದಿದೀಯಲ್ಲ, ಅದಕ್ಕಾಗಿ ಈ ಮೀಟ್ ಆಗಾಕ ನಿನ್ಗೆ ಆ ಒಂದು ಪ್ರಕೃತಿ ಈ ಒಂದು ಚಾನ್ಸ್ ಅನ್ನೋದು ನಿನ್ಗೆ ಕೊಡ್ತು. ಒಳ್ಳೇದೇ ಆಯ್ತು ಬಿಡು ಅಂತ ಹೇಳ್ತಾನೆ. ಆದ್ರೆ ಇವಳು
ಇವಳು ಏನಂತಾಳ ಸಡನ್ ಆಗಿ ತಿರುಗಿ ಆ ಗುರುಗಳ ಸೈಡ್ ತಿರುಗಿ, ಆಚಾರ್ಯ ಮತ್ತೆ ನಾನು ಡೆತ್ ಆಗಿದ್ಮೇಲೆ ಈ ಒಂದು ಸೂಕ್ಷ್ಮ ತಲಕ್ಕೆ ಬಂದಿದ್ಮೇಲೆ ನಾನು ಫಸ್ಟ್ ತಲದಲ್ಲಿ ಇದ್ದಾಗೂ ಸಾಕಷ್ಟು ಟ್ರೈ ಮಾಡಿದೀನಿ, ಮೂರನೇ ತಲಕ್ ಬಂದಿದ್ಮೇಲೆ ಕೂಡ ಸಾಕಷ್ಟು ಟ್ರೈ ಮಾಡಿದೀನಿ. ಏನಂದ, ಪೀಟರ್ ಅವ್ರನ್ನ ನಾನು ಮೀಟ್ ಆಗ್ಬೇಕು, ಅವ್ರ ಜೊತೆ ಆ ಕನೆಕ್ಟಿವಿಟಿಯನ್ನ ತಗೋಬೇಕು ಅಂತ. ಕನೆಕ್ಟೇ ಆಗ್ಲಿಲ್ಲ ಅವರು, ನಾನು ಎಷ್ಟು ಟ್ರೈ ಮಾಡಿದ್ರು ಕನೆಕ್ಟೇ ಆಗ್ಲಿಲ್ಲ ಅಂತ ಹೇಳಿದ್ರೆ, ಅವಾಗ ಇವ್ರೇನಂತಾರ ಗುರುಗಳು, ಪೀಟರ್ ಅಷ್ಟು ಆತ್ ಆ ಆತ್ಮ ಇನ್ನೂ ಪರಿಣಿತಿ ಅವ್ರು ಹೊಂದಿರ್ಲಿಲ್ಲ, ಅವರಿಗೆ ಇವೆಲ್ಲ ಗೊತ್ತಾಗ್ತಾ ಇದ್ದಿಲ್ಲ. ಮಲ್ಗುತ್ತಾರೆ, ಅವ್ರ ಶರೀರ ಹೊರಗ್ ಬರುತ್ತೆ, ಆದ್ರೆ ಅವರಿಗೆ ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕು ಅನ್ನೋ ನಾಲೆಡ್ಜ್ ಇದ್ದಿಲ್ಲ, ಇಷ್ಟವರೆಗೆ ಇದ್ದಿಲ್ಲ. ಸ್ವಲ್ಪ ದಿವಸದಿಂದ ಇದು ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇದ್ದಾರೆ ಅಷ್ಟೇ. ಅವರ ಆತ್ಮ ಅಷ್ಟು ಪರಿಣಿತಿ ಹೊಂದಿಲ್ಲ. ಅದು ಕೇವಲ ಕನಸುಗಳು, ಸ್ವಲ್ಪ ಅಸಂಪೂರ್ಣವಾದ ಕನಸುಗಳು, ಗೊಂದಲವಾದ ಕನಸುಗಳು ಏನೇನೋ ಬೀಳ್ತಾವ, ಅಲ್ಲಿಗೆ ಅವ್ರು ಮರ್ತು ಬಿಡ್ತಾರ, ಅಷ್ಟೇ ಎದ್ದು ಬಿಡ್ತಾರ, ಆ ವಿಷಯವನ್ನು ಮರ್ತು ಬಿಡ್ತಾರೆ. ಆದ್ರೆ ಅದಕ್ಕೆಲ್ಲ ನೆನ್ಪಿದ್ದು ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕು ಅವೆಲ್ಲ ಪರಿಣಿತಿ, ಅಷ್ಟು ಪರಿಣಿತಿ ಹೊಂದಿಲ್ಲ. ಅದಕ್ಕೆ ನಿನ್ಗೆ ಅವ್ರು ನೀನ್ ಟ್ರೈ ಮಾಡಿದ್ರು ಕೂಡ ಅವ್ರಿಗೆ ಆ ರಿಸೀವಿಂಗ್ ಕೆಪಾಸಿಟಿ ಇಲ್ಲ, ಅದ್ರ ಸಲುವಾಗಿ ಅವ್ರಿಗೆ ನಿನ್ಗೆ ಕನೆಕ್ಟಿವಿಟಿ ಸಿಗ್ಲಿಲ್ಲ ಅಂತ ಹೇಳ್ತಾರೆ. ಪೀಟರ್ಗೆ ಒಂದು ಡೌಟ್ ಬರುತ್ತೆ, ಇಷ್ಟು ದಿವಸ ಆಯ್ತು ಇವ್ರು ನನ್ನ ಹತ್ರ ದಿನಾಲು ಬಂದು ನನ್ಗೆ ಭೇಟಿ ಆಗ್ತಾ ಇದಾರೆ, ಇವ್ರದ್ದು ಹೆಸರೇ ನನ್ಗೆ ಗೊತ್ತಿಲ್ಲ, ಅವ್ರು ಹೇಳೇ ಇಲ್ಲ. ಏನು ನೀವಿಬ್ಬರಿಗೆ ನನ್ನ ಪರಿಚಯ ಆಯ್ತಾ ಮುಂಚೆನೆ? ನೀನೇನು ಆಚಾರ್ಯ ಅಂತ ಕರಿತಾ ಇದೀಯ, ಆಚಾರ್ಯ ಅವ್ರ ಹೆಸರ ನನ್ಗೆ ಗೊತ್ತಿಲ್ಲ, ಅವ್ರ ಹೆಸರು ಆಚಾರ್ಯ ಅಂತೇಳಿ ನಿನ್ಗೆ ಗೊತ್ತಾಯ್ತು ಅಂತ ಕೇಳ್ತಾನೆ. ಪೀಟರ್ ಕೇಳ್ತಾನೆ. ಅಂದ್ರೆ ಅವಾಗ ಹಿಂದೂ ಗುರುಗಳು ಏನ್ ಹೇಳ್ತಾರೆ, ಸರಿ ಹೆಸರೇ ಅನ್ಕೋ, ಒಂಥರ ಹೆಸರೇ, ಹಾಸ್ಟೆಲ್ ಪ್ರಪಂಚದಲ್ಲಿ ನನ್ನ ಎಲ್ಲರೂ ಇದೇ ಹೆಸರಿಂದ ಕರೀತಾರೆ, ಅದಕ್ಕೆ ಅವಳು ಕೂಡ ಅದೇ ಹೆಸರಿಂದ ಕರಿತಾ ಇದ್ದಾಳೆ. ಒಂದು ಅರ್ಧ ಹೆಸರಿದೆ ಅನ್ಕೋ ಅಂತಂದ್ರೆ, ಇವಾಗ ಗುರುಗಳ ಅಂತಂದ್ರೆ ಆಚಾರ್ಯ ಅಂತೀವಲ್ಲ, ಅದು ಕೂಡ ಒಂದೊಂದು ಸ್ವಾಮಿ, ಗುರುಗಳು, ಆಚಾರ್ಯ ಇದೆಲ್ಲ ನಾವು ಯೂಸ್ ಮಾಡೋ ವರ್ಡ್ಸ್. ಆದ್ರೆ ಬೇರೆ ಕಂಟ್ರಿ ಅವ್ರಿಗೆ ಏನ್ ಗೊತ್ತು ಆಚಾರ್ಯ ಅಂತಂದ್ರೆ? ಹಾಸ್ಟೆಲ್ ಗಳಲ್ಲೇ ಎಲ್ಲರೂ ಆಚಾರ್ಯ ಅಂತ ಕರಿತಾ ಇರ್ತಾರೆ ಅವ್ರಿಗೆ. ಆ ಆ ಸರಿ, ಇವಾಗ ನೆಕ್ಸ್ಟ್ ಎಲ್ಲಿಗೆ ಹೋಗೋಣ ಅಂತ ಕೇಳ್ತಾರೆ ಇವರು ಪೀಟರ್ ಅವರು. ಗುರುಗಳು ಅಂತಾರೆ, ಡಾಫ್ನಿ ನೀನ್ ಕೂಡ ನಮ್ ಜೊತೆ ಬರ್ತೀಯಾ ಅಂತ ಕೇಳಿದ್ರೆ, ಓ ಕಮ್ ವಿತ್ ಪ್ಲೆಜರ್ ನಾನ್ ಬರ್ತೀನಿ, ನನ್ಗೆ ಇನ್ನೂ ಸಂತೋಷ. ಯಾಕಂತಂದ್ರೆ ನನ್ಗೂ ಸ್ವಲ್ಪ ಲಿಮಿಟೇಷನ್ಸ್ ಇರುತ್ತೆ, ಅವಳ ಆತ್ಮ ಎಷ್ಟು ಪರಿಣಿತಿ ಹೊಂದಿದೆ ಆ ಪ್ರಕಾರನೇ ಆತ್ಮನ್ ತಿರುಗಾಡಕ ಅವಳಿಗೆ ಆಕ್ಸೆಸ್ ಇರುತ್ತೆ. ಇವಾಗ ಮೂರನೇ ತಲದಲ್ಲಿ ಅವಳಿದ್ದಾಳೆ, ಅಷ್ಟರೊಳಗೆ ಅವ್ರಿಗೆ ಪರ್ಮಿಷನ್ ಇರುತ್ತೆ ತಿರುಗಾಡಕ್ಕೆ. ಇನ್ನು ಬೇರೆ ಪ್ಲೇಸಿಗೆ ಹೋಗಕ ಅವಳಿಗೆ ಆಕ್ಸೆಸ್ ಇರೋದಿಲ್ಲ. ಆದ್ರೆ ನಿಮ್ ಜೊತೆ ಬಂದ್ರೆ ನನ್ಗ ಎಲ್ಲಾ ಕಡೆಯಿಂದ ಬೇರೆ ಬೇರೆ ಹೊಸ ಹೊಸ ಪ್ರದೇಶಗಳು ನೋಡಕ ಚಾನ್ಸ್ ಸಿಗುತ್ತೆ, ನಾನೇ ಬರಂಗಿಲ್ಲ, ನಾನು ಖುಷಿಯಾಗಿ ಬರ್ತೀನಿ ಅಂತ ಓಕೆ ಅಂತಾಳೆ. ಮೂಗರ್ ಕಲ್ತು ಬಿಲ್ಡಿಂಗ್ ಹೊರಗಡೆ ಫ್ಲೈ ಆಗ್ತಾ ಬಂದ್ಬಿಡ್ತಾರೆ. ಬಂದ್ಬಿಟ್ಟಿದ್ಮೇಲೆ ಮೇಲೆ ಆ ಬಿಲ್ಡಿಂಗ್ ಮೇಲೆ ಹಾರಾಡ್ತಾ ಹಾರಾಡ್ತಾ ಮುಂದಕ್ಕೆ ಹೋಗ್ಬಿಟ್ಟು ಬಹಳಷ್ಟು ದೂರ ಹೋಗ್ತಾರೆ. ಒಂದು 50 ಮೈಲ್ ಸ್ಪೀಡ್ ಇಂದ ಹೋಗ್ತಾ ಇರ್ತಾರೆ ಅವರು. ಅಷ್ಟು ಸ್ಪೀಡ್ ಹೋದ್ರು ಕೂಡ ಗಾಳಿ ಅವರಿಗೆ ಅಷ್ಟು ಟಚ್ ಆಗಿರಂಗಿಲ್ಲ, ಅಂದ್ರೆ ಗಾಳಿ ಫೋರ್ಸ್ ಗೊತ್ತಾಗೋದಿಲ್ಲ. ಹಾರಾಡ್ತಾ ಅಂತ ಎಲ್ಲಿಗೆ ಹೋಗ್ತಾರೆ ಅಂತಂದ್ರೆ, ಒಂದು ಕೆಳಗೆಲ್ಲ ವನಗಳು ಎಲ್ಲ ದಾಟಿ ಹೋಗ್ತಾನೆ ಇರ್ತಾರೆ. ಅಲ್ಲೆಷ್ಟು ಜಾಸ್ತಿ ಬಿಲ್ಡಿಂಗ್ಸ್ ಏನ್ ಕಾಣಿಸೋದಿಲ್ಲ. ಒಂದು ಅರಣ್ಯ ಎಲ್ಲ ದಾಟಿದ್ಮೇಲೆ ಒಂದು ಕೀಕಾರಣ್ಯ ಬರುತ್ತೆ, ಅಂದ್ರೆ ಬಹಳ ದಟ್ಟವಾದ ಅರಣ್ಯ ತರ ಇರುತ್ತೆ ಅದು. ಆ ದಟ್ಟವಾದ ಅರಣ್ಯದಲ್ಲಿ ಹೋಗಿದ ಮೇಲೆ ಇವರು ಇದು ಲ್ಯಾಂಡ್ ಆಗಲ್ಲ, ಗಿಡದ ಮೇಲೆ, ಪೂರ್ತಿ ಗಿಡದ ಮೇಲೆ ಸ್ವಲ್ಪ ಹೈಟ್ ನಲ್ಲಿ ಅಲ್ಲಿಂದ ನೋಡ್ತಾ ಇರ್ತಾರೆ ಕೆಳಗೆ ಏನಿದೆ ಯಾರಿದಾರ ಅಂತ ನೋಡ್ತಾ ಇದ್ದಾಗ, ಒಂದು ಅರಣ್ಯದಲ್ಲಿ ಒಂದು ಮೂಲೆಗೆ ಒಂದು ಸಂಗೀತ ಕೇಳಿಸ್ತಾ ಇರುತ್ತೆ, ಶ್ರಾವ್ಯವಾದ ಸಂಗೀತ ಕೇಳಿಸ್ತಾ ಇರುತ್ತೆ. ಯಾರು ಇಷ್ಟು ಶ್ರಾವ್ಯವಾದ ಸಂಗೀತವನ್ನು ನುಡಿಸ್ತಾ ಇದ್ದ ಅಂದ್ರೆ ಡಾಫ್ನಿಗೆ ಇನ್ನೂ ಬಹಳ ಸಂತೋಷ ಆಗುತ್ತೆ. ಯಾಕಂದ್ರೆ ಅವಳು ಸಂಗೀತ ಪ್ರಿಯಳು, ಅದಕ್ಕೆ ಪಿಯಾನೋವನ್ನು ಅವಳು ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ. ನೋಡಿದ್ರೆ ಅರೇ ನನ್ಗೆ ಇನ್ನೂ ಒಳ್ಳೆ ಕಚೇರಿ ಸಿಕ್ತು ಬಿಡು, ಇವತ್ತು ನಾನ್ ಮಸ್ತ್ ಎಂಜಾಯ್ ಮಾಡ್ಬೋದು ಅಂತ ಖುಷಿ ಆಗ್ತಾಳೆ. ನೀವು ಸ್ವಲ್ಪ ಡೌನ್ ಆಗಿ ನೋಡಿದ್ರೆ, ಕೆಳಗೆ ಹೋಗಿ ನೋಡಿದ್ದಾಗ ಏನಿರುತ್ತೆ ಅಂತಂದ್ರೆ, ಒಬ್ರು
ಅಲ್ಲಿ ಒಂದ್ ಕಚೇರಿ ನಡೀತಾ ಇರುತ್ತೆ. ಆ ಕಚೇರಿ ಯಾರು ನಡೆಸ್ತಾ ಇದ್ದಾರೆ ಅಂತಂದ್ರೆ ದೇವ ಅಂತ, ದೇವ ಸಾಮ್ರಾಜ್ಯದಲ್ಲಿ ದೇವಾಸ್ ಇರ್ತಾರಂತ ನಾವು ತಿಳ್ಕೊಂಡಿದ್ವಲ್ಲ. ಆ ದೇವಾಸ್ ಎಲ್ಲ ಒಂದು ಗುಂಪಾಗಿ ಕುಂತು ಆ ಕಚೇರಿಯನ್ನು ನಡೆಸ್ತಾ ಇರ್ತಾರೆ. ಅಂದ್ರೆ ಆ ಸಂಗೀತವನ್ನು ನುಡಿಸ್ತಾ ಇರ್ತಾರೆ. ಅವ್ರಿಗೊಂದು ಸಮ್ ಇನ್ಸ್ಟ್ರೂಮೆಂಟ್ಸ್, ಅವ್ರ ಡಿಫ್ರೆಂಟ್ ಇನ್ಸ್ಟ್ರೂಮೆಂಟ್ಸ್ ಅವ್ರ ಹತ್ರ ಇರ್ತವೆ. ಅಂತ ಇನ್ಸ್ಟ್ರೂಮೆಂಟ್ಸ್ ಇಂದ ಅವರು ಆ ಸಂಗೀತವನ್ನು ಆ ಸಾಧನೆ ಮಾಡ್ತಾ ಇರ್ತಾರೆ. ಆದ್ರೆ ಅದು ಬಹಳ ವೈವಿಧ್ಯವಾಗಿರುತ್ತೆ, ಇಂಪಾಗಿರುತ್ತೆ. ಆದ್ರೆ ಅದ್ರ ಉದ್ದೇಶ ಏನು? ಕೇವಲ ಅವರು ಒಂದು ಎಂಜಾಯ್ಮೆಂಟ್ಗೋಸ್ಕರ, ಅವರು ಒಂದು ಸಾಧನೆಗೋಸ್ಕರನೇ ನುಡಿಸ್ತಾ ಇದ್ದಾರಾ, ಇಲ್ಲಾಂದ್ರೆ ಬೇರೆ ಏನಾದ್ರು ಉದ್ದೇಶ ಇದೆನಾ ಅಂತಂದ್ರೆ, ಅದಕ್ಕೂ ಒಂದು ಸ್ಪೆಷಲ್ ಉದ್ದೇಶ ಅನ್ನೋದು ಇರುತ್ತಂತ. ಏನು? ಆ ಒಂದು ಸಂಗೀತದಿಂದ ಅಲ್ಲಿ ಅವರು ಒಂದು ಎನರ್ಜಿಯನ್ನ ಸೃಷ್ಟಿ ಮಾಡಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಎನರ್ಜಿ ಗಾಳಿ ಅಂತ ಇರ್ತಲ್ಲ, ಸುಳಿ ಬಂದಿದೆ, ಗಾಳಿದ ಸುಳಿ ಬಂದಿದೆ ಅಂತ ಹೇಳ್ತಾರಲ್ಲ, ಆ ಟೊರ್ನಾಡೋ. ಆ ತರ ಆ ಒಂದು ಗಾಳಿದ ಸುಳಿಯನ್ನು ತಯಾರು ಮಾಡಕ್ಕೆ ನೋಡ್ತಿರ್ತಾರೆ. ಇದರಿಂದ ಎನರ್ಜಿಯಿಂದ ಇದು ಎರಡ್ ತರ ತಯಾರು ಮಾಡ್ಬೋದು. ಈ ಎನರ್ಜಿದ ಸುಳಿಯನ್ನು, ಶಕ್ತಿಯ ಸುಳಿಯನ್ನು ಎರಡು ವಿಧವಾಗಿ ತಯಾರು ಮಾಡ್ಬೋದಂತ ಅವರು. ಒಂದು, ಅವರ ಮನಸ್ಸಿನ ಏಕಾಗ್ರತ, ಆ ಯೋಚನದನ್ನು ಕಂಪ್ಲೀಟ್ ಏಕಾಗ್ರತೆ ಮಾಡಿ ಒಂದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಒಂದು ಏಕಾಗ್ರದಿಂದ ಕೂಡ ಮಾಡ್ಬೋದು. ಎರಡನೇದು, ಈ ಒಂದು ಸಂಗೀತದಿಂದ ಕೂಡ ಮಾಡ್ಬೋದು. ಇವ್ರೇನ್ ಮಾಡ್ತಾ ಇದ್ದಾರೆ? ಸಂಗೀತದಿಂದ ಮಾಡ್ತಾ ಇದ್ದಾರೆ. ನಿನ್ನೆ ಒಂದು ಗ್ರೂಪ್ ಸಿಕ್ಕಿತ್ತು ನಮ್ಗೆ. ಆ ಒಂದು ವಾಟರ್ ಬಾಡಿ ಅಪೋಸಿಟ್ ಸೈಡ್ ಕುಂತ್ಕೊಂಡು ಅವರು ಏನ್ ಮಾಡ್ತಾ ಇದ್ರು? ಕಾನ್ಸಂಟ್ರೇಟ್ ಮಾಡಿ ಅಲ್ಲಿ ಶಕ್ತಿಯನ್ನ ಕ್ರಿಯೇಟ್ ಮಾಡಿ ಅದನ್ನ ಆ ಒಂದು ಸಂಗೀತಗಾರಿಗೆ ಕಳಿಸಿದ್ರು. ಅವರು ಏಕಾಗ್ರತೆಯಿಂದ ಅದನ್ನ ಸೃಷ್ಟಿ ಮಾಡಿದ್ರು. ಎಲ್ಲರೂ ಒಟ್ಟಿಗೆ ಸೇರಿ ಒಂದೇ ಕಡೆ ಏಕಾಗ್ರ ಮಾಡಿದಾಗ ಒಂದು ಎನರ್ಜಿ ಅನ್ನೋದು ಕ್ರಿಯೇಟ್ ಮಾಡ್ಬೋದು. ಅದೇ ತರ ಇವರು ಸಂಗೀತದಿಂದ ಮಾಡಿ ಏನ್ ಮಾಡ್ತಾರೆ? ಆ ಎನರ್ಜಿಯನ್ನ ಉದ್ದೇಶ ಏನು? ಯಾಕೆ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಆ ಎನರ್ಜಿ ಸುಳಿಗಾಲಿಯನ್ನ ಅಂತಂದ್ರೆ, ಅದೇ ಸಮಯದಲ್ಲಿ ಈ ಭೂಲೋಕದಲ್ಲಿ ಒಂದು ಕಂಟ್ರಿನಲ್ಲಿ ಒಂದು ಕಾನ್ಫರೆನ್ಸ್ ನಡೀತಾ ಇರುತ್ತೆ, ಮೀಟಿಂಗ್ ನಡೀತಾ ಇರುತ್ತೆ. ಒಂದು ಮುಖ್ಯವಾದ ಮೀಟಿಂಗ್ ನಡೀತಾ ಇರುತ್ತೆ. ಅದು ಯಾವುದಕ್ಕೆ ಸಂಬಂಧಪಟ್ಟಿದ ಮೀಟಿಂಗ್ ಅಂತಂದ್ರೆ, ಒಂದು ಯುದ್ಧಕ್ಕೆ ಸಂಬಂಧಪಟ್ಟಿರುವ ಮೀಟಿಂಗ್ ಅದು. ಅಂದ್ರೆ ಅವಾಗ ಯುದ್ಧ ನಡೀತಾ ಇರುತ್ತಲ್ಲ, ಆ ಯುದ್ಧಕ್ಕೆ ಸಂಬಂಧಪಟ್ಟಿದ ಮೀಟಿಂಗ್ ಅದು. ಆದ್ರೆ ಆ ಮೀಟಿಂಗ್ ನಲ್ಲಿ ಏನು ಡೆಸಿಷನ್ ತಗೊಂತಾರೋ ಎಲ್ಲರೂ ಸೇರಿ, ಅಂದ್ರೆ ಎಂತ ಡೆಸಿಷನ್ ಮೇಕಿಂಗ್ ಅಂತಂದ್ರೆ, ಯುದ್ಧ ಇನ್ನು ನಡಿಬೇಕೋ ಇಲ್ಲಾಂದ್ರೆ ಸಂಧಿ ರಾಯಭಾರ ಮಾಡ್ಕೋಬೇಕಾ, ಇಲ್ಲಾಂದ್ರೆ ಯುದ್ಧ ನಡೆದ್ರೆ ಎಷ್ಟು ದಿವಸ ನಡಿಬೇಕು, ಯಾವಾಗ ಸ್ಟಾಪ್ ಆಗ್ಬೇಕು, ಮತ್ತೆ ಇನ್ನೇನ್ ಪ್ಲಾನ್ ಮಾಡ್ಬೇಕು, ಈ ತರ ಎಲ್ಲಾ ಡೆಸಿಷನ್ಸ್ ತಗೊಂಬಕ್ಕೆ ಆ ಮೀಟಿಂಗ್, ಆ ಕಾನ್ಫರೆನ್ಸ್ ಅನ್ನು ಇಟ್ಟಿರ್ತಾರೆ. ಆ ಮೀಟಿಂಗ್ ಅನ್ನು ಪ್ರಭಾವಿತ ಮಾಡೋಗೋಸ್ಕರ ಈ ಎನರ್ಜಿಯನ್ನು ಇವ್ರು ತಯಾರು ಮಾಡ್ತಾ ಇದ್ದಾರೆ ಅವ್ರ ನಾದದಿಂದ, ಅವ್ರ ಏಕಾಗ್ರತೆಯಿಂದ, ಅವ್ರ ನಾದದಿಂದ ಈ ಎನರ್ಜಿಯನ್ನ ಸುಳಿಯನ್ನು ತಯಾರು ಮಾಡಿ, ಇವಾಗ ಆಲೋಚನಾ ಮಾಧ್ಯಮದಿಂದ ಆ ಎನರ್ಜಿ ಸುಳಿಯನ್ನು ಈ ಕೆಳಗೆ ಕಾನ್ಫರೆನ್ಸ್ಗೆ ಕಳಿಸ್ಬೇಕು ಅವರು. ಯಾಕೆ ಕಳಿಸ್ಬೇಕು ಅಂತಂದ್ರೆ, ಸರಿಯಾದ ಡೆಸಿಷನ್ ಯಾವಾಗ ಇವ್ರು ತಗೊಂಬಕ್ ಸಾಧ್ಯನೋ ಅವಾಗ ಮಾತ್ರ ಅದ್ರ ಎಫೆಕ್ಟ್ ಮುಂದಿನ ಪೀಳಿಗೆಗಳು, ಆ ಒಂದು ನೆಕ್ಸ್ಟ್ ತರಗಳೇನ್ ಬರ್ತಾವಲ್ಲ, ನೆಕ್ಸ್ಟ್ ಜನರೇಷನ್ಸ್, ಅವ್ರ ಮೇಲೆ ಈ ಎಫೆಕ್ಟ್ ಇರುತ್ತೆ. ಇವಾಗ ಯುದ್ಧ ಕಂಟಿನ್ಯೂ ಆಯ್ತು ಅಂತಂದ್ರೆ ಅದ್ರ ಎಫೆಕ್ಟ್ ಎಲ್ಲ ಮುಂದಿನ ಪೀಳಿಗೆಗಳ ಮೇಲೆ ಆಟೋಮೆಟಿಕ್ ಬೀಳುತ್ತಲ್ವಾ. ಇವಾಗ ಹಿರೋಶಿಮಾ ನಾಗಸಾಕಿ ಮೇಲೆ ವರ್ಲ್ಡ್ ವಾರ್ ಟೈಮ್ ನಲ್ಲಿ ಬಾಂಬ್ ಆಗಿದ್ರೆ ಎಷ್ಟೋ ತರಗಳು ಅಲ್ಲಿ ಒಂದು ಸಣ್ಣ ಪ್ಲಾಂಟ್ ಕೂಡ ಬೆಳೆದಿಲ್ಲ, ಸಣ್ಣ ಗಿಡ, ಸಣ್ಣ ಮೊಳಕೆ ಕೂಡ ಬಂದಿಲ್ಲ. ಅಂದ್ರೆ ಅಷ್ಟು ಎಫೆಕ್ಟ್ ಅನ್ನೋದು ಈ ಯುದ್ಧದಿಂದ ಇರುತ್ತೆ. ಮುಂದಿನ ಜನರೇಷನ್ ಎಲ್ಲ ಹಾನಿ ಅನ್ನೋದು ಆಗುತ್ತೆ. ಅದು ಏನ್ ಡೆಸಿಷನ್ ತಗೋತಾರ ಅದ್ರ ಮೇಲೆ ಮುಂದಿನ ಪೀಳಿಗೆಗಳ ಮೇಲೆ ಅದು ಎಫೆಕ್ಟ್ ಅನ್ನೋದು ಇರುತ್ತೆ. ಅದಕ್ಕಾಗಿ ಸರಿಯಾದ ನಿರ್ಣಯ ಅನ್ನೋದು ತಗೋಬೇಕು ಅಂತ ಏನ್ ಮಾಡ್ತಾ ಇದ್ದಾರೆ ಇಲ್ಲಿ ಮನುಷ್ಯರ ಒಂದು ಇಂಟೆಲಿಜೆನ್ಸ್ ಅನ್ನೋದು ಪರಿಮಿತವಾಗಿರುತ್ತೆ. ಯಾವಾಗ್ಲೂ ಎಂತ ಡೆಸಿಷನ್ ಆದ್ರೂ ಅವ್ರು ತಗೋಬಹುದು. ಆದ್ರೆ ಈ ಒಂದು ಸೃಷ್ಟಿ ಏನಿದೆ, ಆ ಸೃಷ್ಟಿ, ಆ ಯೂನಿವರ್ಸ್ ಕೂಡ ಒಂದು ಇಂಟೆಲೆಕ್ಟ್ ಅನ್ನೋದು ಇರುತ್ತೆ.
ಆ ಇಂಟೆಲೆಕ್ಟ್ ಲಿಂದ ಏನು ಇವರು ಡೆಸಿಷನ್ ತಗೊಂತಾರೋ ಅದು ಸರಿಯಾಗಿರುತ್ತೆ. ಅವಾಗ ಈ ಸೃಷ್ಟಿ ಅನ್ನೋದು, ಸೃಷ್ಟಿದಲ್ಲಿರುವ ಈ ದೇವಾಸ ಆಗ್ಲಿ, ಇವರು ಇನ್ನ ಬೇರೆ ಬೇರೆ ಜಾತಿಗಳಿರ್ತವೆ, ಅವರೆಲ್ಲ ಈ ಮಾನವರ ಉನ್ನತಿಗಾಗಿ ಅವ್ರು ಕೆಲಸ ಮಾಡ್ತಾ ಇರ್ತಾರೆ. ಈ ಯುದ್ಧ ಅನ್ನೋದು ಕೂಡ ನೇಚರ್ಗೆ ಸಂಬಂಧಪಟ್ಟಿದ್ದು. ಯುದ್ಧ ಮಾಡ್ತಾ ಇರುವಾಗ ನೇಚರ್ ಎಲ್ಲ, ಪ್ರಕೃತಿ ಎಲ್ಲ ಧ್ವಂಸವಾಗ್ಬಿಡುತ್ತೆ. ಈ ಒಂದು ಗಾಳಿ ಎಲ್ಲ ಪೊಲ್ಯೂಟ್ ಆಗ್ಬಿಡುತ್ತೆ, ಪೊಲ್ಯೂಷನ್ ಜಾಸ್ತಿ ಆಗ್ಬಿಡುತ್ತೆ, ಎಲ್ಲಾನು ಒಂದು ವಿಧ್ವಂಸ ಅನ್ನೋದು ನಡೆಯುತ್ತೆ. ಅದಕ್ಕಾಗಿ ಆ ಪ್ರಕೃತಿಗೆ ಸಂಬಂಧಪಟ್ಟಿದ್ದ ಪ್ರಕೃತಾತ್ಮಗಳಾಗ್ಲಿ, ದೇವಾಸ ಆಗ್ಲಿ, ಈ ಏಂಜಿಲ್ಸ್ ಆಗ್ಲಿ, ಫೇರೀಸ್ ಆಗ್ಲಿ, ಇವರೆಲ್ಲರೂ ಮಾನವ ಜಾತಿ ಸಲುವಾಗಿ ವರ್ಕ್ ಮಾಡ್ತಾ ಇರ್ತಾರಲ್ವಾ, ನಾವು ಎಷ್ಟು ದಿನ ಮುಂಚೆ ತಿಳ್ಕೊಂಡಿದ್ವಿ. ಸೊ ಅವರು ಆ ಎನರ್ಜಿಯನ್ನು ಸೃಷ್ಟಿ ಮಾಡಿ ಈ ಕಾನ್ಫರೆನ್ಸ್ಗೆ ಕಳಿಸ್ತಾರಂತೆ, ಸರಿಯಾದ ನಿರ್ಣಯಗಳು ಬರ್ಬೇಕು ಅಂತೇಳಿ. ಎಷ್ಟು ಅದ್ಭುತವಾದ ಕೆಲಸಗಳು ನಡೀತಾ ಇದೆ ಆಸ್ಟ್ರಲ್ ವರ್ಲ್ಡ್ ನಲ್ಲಿ ಅನ್ನೋದು ನಮ್ಗ ಈ ಒಂದು ಇದರಿಂದ ತಿಳಿತಾ ಇದೆ. ಸೊ ಅಷ್ಟು ಈ ಇಂಥ ದೇವ ಒಂದು ಕೆಲಸ ಅನ್ನೋದು, ಇವರು ಶ್ರಮ ಅನ್ನೋದು ಬಹಳ ನಾವು ಮೆಚ್ಕೋಬೇಕು. ಅಂತ ಉನ್ನತ ಉನ್ನತ ಕೆಲಸಗಳು ಮಾಡ್ತಾ ಇರ್ತಾರೆ ದೇವಾಸ್. ಮತ್ತೆ ಅವರು ಮನುಷ್ಯ ಜಾತಿಯಿಂದ ದೇವಾಸ್ ಆಗಿಲ್ಲ, ಡೈರೆಕ್ಟ್ ಒಂದು ಪ್ರಾಣಿ ಜಾತಿಯಿಂದ ದೇವಾಲೋಕಕ್ಕೆ ಹೋಗಿದ್ದಾರೆ ಅವರು. ನಮ್ಗೆ ಸಮಾಂತರವಾಗಿ ಪರಿಣಾಮ ಕ್ರಿಯೆಯಲ್ಲಿ ಹೋಗಿ ಅವರು ಡೈರೆಕ್ಟ್ ದೇವಾಸ ಆಗಿದವ್ರು ಅವರೆಲ್ಲ. ಅದೆಲ್ಲ ನೋಡಿದ್ಮೇಲೆ ಇನ್ನು ಅವರು ಇನ್ನ ಬೇರೆ ಪ್ಲೇಸ್ಗೆ ಹೋಗೋಣ ಅಂತೇಳಿ ಮತ್ತೆ ಅಲ್ಲಿಂದ ಮೂವ್ ಆಗ್ಬಿಡ್ತಾರೆ. ಅವರು ಗಾಳಿಯಲ್ಲಿ ತೇಲಾಡ್ತಾ ಇನ್ನು ಬಹಳ ಮುಂದಕ್ಕೆ ಹೋಗಿ ಒಂದು 10 ರಿಂದ 15 ನಿಮಿಷ ಅದೇ ತರ ಪ್ರಯಾಣ ಮಾಡ್ತಾ ಹೋಗಿದ್ಮೇಲೆ ಒಂದು ಕಾಡು ಬರುತ್ತೆ. ಆ ಕಾಡಿನ ಹತ್ರ ಸ್ವಲ್ಪ ಇವ್ರು ಕೆಳಗೆ ಬಂದು ಸ್ವಲ್ಪ ಅವರು ಮತ್ತೆ ಡೌನ್ ಆಗ್ಬಿಟ್ಟು ಲ್ಯಾಂಡಿಂಗ್ ತಗೋಬೇಕು ಅಂತೇಳಿ ಸ್ವಲ್ಪ ಕೆಳಗೆ ಬರ್ತಾರೆ. ಕೆಳಗೆ ಬಂದಿದ್ಮೇಲೆ ಅಲ್ಲಿ ಎಲ್ಲಾ ಕಡೆ ದಟ್ಟವಾದ ಕಾಡೇ ಇರುತ್ತೆ. ಆದ್ರೆ ಎಲ್ಲಾ ಕಡೆ ದಟ್ಟವಾದ ಕಾಡಿನ ನಡುವೆ ಒಂದು ಪ್ಲೇಸ್ ಇರುತ್ತೆ. ಅದು ಎಷ್ಟು ದೊಡ್ಡ ರೌಂಡ್ ಪ್ಲೇಸ್, ಅದು ಓಪನ್ ಗ್ರೌಂಡ್ ತರ ಇರುತ್ತೆ. ಅದು ಎಷ್ಟು ದೊಡ್ಡದು ಅಂದ್ರೆ 50 ಅಡಿ, ಅದರದ ವ್ಯಾಸಾರ್ಧನೆ 50 ಅಡಿ ಇರುತ್ತೆ. ಅಂದ್ರೆ ವ್ಯಾಸಾರ್ಧ ಅಂದ್ರೆ ಒಂದು ಸರ್ಕಲ್ ನಲ್ಲಿ ಅರ್ಧ ಭಾಗ, ರೇಡಿಯಸ್ ಅಂತಾರಲ್ವಾ, ಅದು ಗೊತ್ತು ನಮ್ಗೆಲ್ಲರಿಗೆ. ಆ ರೇಡಿಯಸ್ 50 ಅಡಿ ಇರುತ್ತೆ. ಅಂದ್ರೆ ಟೋಟಲ್ ಅದು 100 ಅಡಿ ಇರುತ್ತೆ. ಅಷ್ಟು ದೊಡ್ಡ ರೌಂಡ್ ಗ್ರೌಂಡ್ ಓಪನ್ ಆಗಿರುತ್ತೆ. ಆ ಓಪನ್ ಗ್ರೌಂಡ್ ನಲ್ಲಿ ಬೆಳಕು ಯಾವ ತರ ಇರುತ್ತೆ ಅಂದ್ರೆ, ಹುಣ್ಣಿಮೆ ಬೆಳಕು ಯಾವ ತರ ಮಂದವಾಗಿ ಆಹ್ಲಾದವಾಗಿ ಇರುತ್ತೋ ಆ ಬಿಳಿ ಬೆಳಕು ಮಾತ್ರ ಅದರಲ್ಲಿ ಬೀಳ್ತಾ ಇರುತ್ತೆ. ಬೇರೆ ಕಾಡೆಲ್ಲ ಸ್ವಲ್ಪ ಸ್ವಲ್ಪ ಕತ್ಲವಾಗಿ, ಸ್ವಲ್ಪ ಮಂದವಾಗಿ ಇರುತ್ತೆ ಒಂದು ಲೈಟ್ ಅನ್ನೋದು. ಬಟ್ ಅಲ್ಲಿ ಮಾತ್ರ ಆ ಬೆಳದಿಂಗಳಲ್ಲಿ ಬೆಳಕು ಯಾವ ತರ ಇರುತ್ತೆ ಆ ತರ ಇರುತ್ತೆ ಅಲ್ಲಿ. ಆದ್ರೆ ಅಲ್ಲಿ ಸೈಡಿಗೆ ಒಂದು ದೊಡ್ಡ ಮರ ಇರುತ್ತೆ. ಆ ಮರಕ್ಕೆ ಬೇರುಗಳು ಎಷ್ಟು ದೊಡ್ಡವಿರುತ್ತೆ ಅಂತಂದ್ರೆ, ಅವ್ರು ಕೂಡಕ್ಕೆ ರುಚಿ ಇದ್ದಂಗ ಆ ಬೇರಿನ ಮೇಲೆ ಅವ್ರು ಬಂದು ಲ್ಯಾಂಡ್ ಆಗಿ ಒಂದು ಸೈಡಿಗೆ ಕೂತ್ಕೊಂಡಿರ್ತಾರೆ. ಏನ್ ಇಷ್ಟು ಸುಂದರವಾದ ಪ್ಲೇಸ್ ಇದೆ ಅಲ್ಲ, ಇದು ನೋಡೋಣ ಅಂತ ಅಬ್ಸರ್ವ್ ಮಾಡ್ತಾ ಕುಂತಿದಾಗ ಸ್ವಲ್ಪ ಹೊತ್ತಾಗಿದ್ಮೇಲೆ ಶಾಂತವಾಗಿರುತ್ತೆ, ಏನು ಸೌಂಡ್ ಇರಂಗಿಲ್ಲ. ಮತ್ತೆ ಒಂದು ಇರುವೆ ಹೋದ್ರು ಕೂಡ ಕಾಣಷ್ಟು ಬೆಳಕಲ್ಲಿ ಕ್ಲಿಯರ್ ಆಗಿರುತ್ತೆ ಆ ಗ್ರೌಂಡ್. ಯಾರು ಇರೋದಿಲ್ಲ. ಸಡನ್ ಆಗಿ ಎಲ್ಲಿಂದ ಬರ್ತಾರೋ ಏನೋ ಒಂದು ಬೃಂದ, ಒಂದು 10 ಜನ ಅವ್ರ ಲೆಫ್ಟ್ ಸೈಡ್ ಇಂದ ಟಕ 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 ಆ ಗ್ರೌಂಡ್ ಒಳಗಡೆ ಬಂದ್ಬಿಡ್ತಾರೆ. ಬಂದ್ಬಿಟ್ಟು ಒಂದ್ ಸೈಡ್ಗೆ ಅವ್ರು ಕೂತ್ಕೊಂಡ್ಬಿಡ್ತಾರೆ. ಅವ್ರು ಯಾವ ತರ ಇರ್ತಾರೆ ಅಂತಂದ್ರೆ, ನಮ್ಮಷ್ಟು ಎತ್ತರ ಕೂಡ ಇರಂಗಿಲ್ಲ, ಮನುಷ್ಯರಷ್ಟು ಎತ್ತರ ಕೂಡ ಇರೋದಿಲ್ಲ. ಒಂದು ಡ್ವಾರ್ಫ್ ಅಂತಾರಲ್ಲ, ಮರಗುಜ್ಜು, ಕುಬ್ಜ ಅವರು ಕುಳ್ಳಗಿರ್ತಾರಲ್ಲ, ಆ ತರ ಇರ್ತಾರ ಅವ್ರು ಕುಬ್ಜರು, ಕುಳ್ಳಗಿರೋರು. ಅವರು ಒಂದು 10 ಜನ, ಅವರು ವೇಷಧಾರಣೆ ಹೇಗಿರುತ್ತೆ ಅಂತಂದ್ರೆ, ಒಂದು ಮಣ್ಣಿನ ಕಲರ್ ಸೂಟ್ ಹಾಕೊಂಡಿರ್ತಾರೆ, ಗ್ರೀನ್ ಕಲರ್ ಶೂಸ್ ಹಾಕೊಂಡಿರ್ತಾರೆ. ಅವ್ರು ನೋಡಿದ್ರೆ ಮುಖ ಪುರುಷರ ತರ ಕಾಣ್ತಾ ಇರುತ್ತೆ. ಅವ್ರ ಏಜ್ ಒಂದು 35ರಿಂದ 40 ವರ್ಷ ನಡುವೆ ಅನಿಸ್ತಾ ಇರುತ್ತೆ. ಅವ್ರ ಏಜ್ 35ರಿಂದ 70 ವರ್ಷ ನಡುವೆ ಆ ಏಜ್ ಗ್ರೂಪ್ ಅವರು ಅಂತ ಗೊತ್ತಾಗ್ತಾ ಇರ್ತಾರೆ. ಪುರುಷರ ತರ ಕಾಣ್ತಾ ಇರ್ತಾರೆ ಅವರು. ಅವರೆಲ್ಲ ಬಂದು ಒಂದ್ ಕಡೆ ಕೂತ್ಕೊಂಡು ಸೆಟ್ಲ್ ಆಗ್ಬಿಟ್ಟು ಅವರು
ಎದಕ್ಕೆ ಬಂದ್ ಕೂತಾರೆ ಅಂದ್ರೆ ಅವ್ರ ಕೈಯಲ್ಲಿ ಒಂದು ಡಿಫ್ರೆಂಟ್ ಟೈಪ್ಸ್ ಆಫ್ ವಾದ್ಯಗಳಿರುತ್ತೆ. ಅವು ಹೆಂಗಂದ್ರೆ ಡಂಕ, ತೆಪ್ಲೆ ಅಂತ ಇರ್ತಾವಲ್ಲ. ಅಂದ್ರೆ ಇವ್ರು ಡ್ರಮ್ಸ್ ಯಾವ ತರ ಬಾರಿಸ್ತಾರಲ್ಲ, ಹಿಂಗ ಫ್ಲಾಟ್ ಆಗಿ ಒಂದು ಡಂಕ ತರ, ಆ ತರವಿರುತ್ತೆ. ಅವು ನಿಧಾನವಾಗಿ ಬಾರ್ಸೋದ್ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡಿದ್ಮೇಲೆ ಸ್ವಲ್ಪ ಹೊತ್ತಿಗೆ ಆ ನಿಧಾನವಾಗಿ ಒಂದ್ ಶಬ್ದಗಳ ಉಚ್ಚಾರಣೆ ಕೂಡ ಮಾಡ್ತಾ ಇರ್ತಾರೆ, ಸ್ಟಾರ್ಟ್ ಮಾಡ್ತಾರೆ. ಒಂದು ಲಯವಾದ ಶಬ್ದವನ್ನು ಮಾಡ್ತಾ ಇರ್ತಾರೆ. ಒಂದು ಮಂತ್ರೋಚ್ಚಾರಣ ತರ ಇರುತ್ತೆ ಅವ್ರ ಶಬ್ದಗಳೆಲ್ಲ. ಆ ಒಂದು ಮಂತ್ರೋಚ್ಚಾರಣ ಈ ಒಂದು ಬಾರಿಸ್ತಾ ಇರ್ತಾರಲ್ಲ ಡ್ರಮ್ಸ್, ಅದಕ್ಕೆ ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಾ, ಆ ಶ್ರುತಿ ಆ ಒಂದು ಮ್ಯಾಚ್ ಆಗ್ತಾ ಅವರು ಬಾರಿಸ್ತಾ ಅದು ಮಂತ್ರೋಚ್ಚಾರಣ ಮಾಡ್ತಾ ಹಾಡಿನ ತರ ಹಾಡ್ತಾ ಇರ್ತಾರೆ. ಇದ್ದಾಗಲೇ ಅವ್ರು ಆತರ ಮಾಡ್ತಾ ಇದ್ದಾಗ ಇನ್ನೊಂದ್ ಸೈಡ್ ಇಂದ ಇನ್ನೊಂದು ಗುಂಪು ಜನರು ಬರ್ತಾರೆ. ಅವ್ರು ಯಾವ ತರ ಇರ್ತಾರೆ ಅಂತಂದ್ರೆ, ಅವ್ರು ಒಂದು 35 ಜನ ಇರ್ತಾರೆ ಅವ್ರ ಆ ಗ್ರೂಪ್. ಅವರು ಉದ್ದವಾಗಿರ್ತಾರೆ, ಆದ್ರೆ ಅವರು ಸ್ತ್ರೀಯರ್ ತರ ಇರ್ತಾರೆ ಎಲ್ಲರೂ. ಅವರೆಲ್ಲ ಅವ್ರ ಕೇಶಗಳೆಲ್ಲ ಇಲ್ಲ, ಗಾಳಿಗೆ ಈ ತರ ಹಾಡ್ತಾ ಇರುತ್ತೆ. ಅವ್ರು ಬಂದು ಒಂದ್ ಕಡೆ ಹಿಂಗ ಲೈನ್ ಆಗಿ ನಿಲ್ಸ್ಕೊಂಡ್ ಬಿಡ್ತಾರೆ. ಅವ್ರು ಕೂತ್ಕೊಂಬಂಗಿಲ್ಲ, ನಿಲ್ಸ್ಕೊಂಡ್ ಬಿಟ್ಟಿರ್ತಾರೆ. ಅವ್ರ ಕೇಶಗಳೆಲ್ಲ ಹಾಡ್ತಾ ಇರ್ತಾರೆ. ಸ್ವಲ್ಪ ಜನ ಲೀವ್ ಮಾಡ್ಕೊಂಡಿರ್ತಾರೆ, ಸ್ವಲ್ಪ ಜನ ಗ್ರೀನ್ ಕಲರ್ ರಿಬ್ಬನ್ ಬ್ಲೂ ಕಲರ್ ರಿಬ್ಬನ್ ಇಂದ ಅವ್ರ ಹೇರ್ ಅನ್ನ ಟೈ ಮಾಡ್ಕೊಂಡಿರ್ತಾರೆ, ಉದ್ದಕ್ಕಾಗಿರ್ತಾರೆ. ಅವರು ಸ್ತ್ರೀಯರ ತರ ಕಾಣ್ತಾ ಇರ್ತಾರೆ. ಅವ್ರ ಏಜ್ ಗ್ರೂಪ್ ಒಂದು 18 ಇಂದ 25 ವರ್ಷ ನಡುವೆ ಇದ್ದಂಗ ಕಾಣ್ತಾ ಇರುತ್ತೆ. ಆ ಗ್ರೂಪ್ ಅಲ್ಲಿ ಅವರೆಲ್ಲ ಏನ್ ಮಾಡ್ತಾರೆ, ಅವ್ರ ಹತ್ರ ಕೂಡ ಒಂದು ಡಿಫ್ರೆಂಟ್ ಟೈಪ್ಸ್ ಆಫ್ ವಾದ್ಯಗಳು ಇರ್ತವೆ. ಅದು ಸಂಗೀತ ವಾದ್ಯ ಅಂತ ಗೊತ್ತಾಗ್ತಾ ಇದೆ ನೋಡಿದ್ರೆ. ಅವು ಕೂಡ ಸ್ವಲ್ಪ ಭಿನ್ನವಾಗೇ ಇರುತ್ತೆ, ನಮ್ಗೆ ಗೊತ್ತಿದ್ವು ಸಂಗೀತ ವಾದ್ಯಗಳಲ್ಲ ಅವು. ಅವರು ಈ ಮರುಕುಚ್ಚು ಈ ಒಂದು ಕುಬ್ಜ ಅವ್ರ ಗ್ರೂಪ್ ಏನಿದೆ ಅದಕ್ಕೆ ಒಂದು 20 ಅಡಿ ದೂರವಾಗಿ ಅವ್ರು ನಿಂತ್ಕೊಂಡು ಒಂದು ಲೆವೆಲ್ ನಲ್ಲಿ ಒಂದು ಆ ನೀಟಾಗಿ ಒಂದು ಆಫ್ ಸರ್ಕಲ್ ತರ ನಿಂತ್ಕೊಂಡು ಅವರು ಸ್ಟಾರ್ಟ್ ಮಾಡ್ತಾರೆ. ಅವ್ರು ಕೂಡ ಅವ್ರ ವಾಯಿದ್ಯದಿಂದ ಸಂಗೀತವನ್ನು ಹಾಡೋದು ಸ್ಟಾರ್ಟ್ ಮಾಡ್ತಾರೆ. ಅವ್ರದ್ದು ಹೆಂಗಿರುತ್ತೆ ಅಂದ್ರೆ ಒಂದು ಹಾಡ್ ತರ ಇರುತ್ತೆ. ಒಂದನೇ ಚರಣ, ಈ ಎರಡನೇ ಚರಣ, ಆ ತರ ರಿಪೀಟ್ ಮಾಡ್ತಾ ಇವ್ರು ಒಂದು ವಾಯಿದ್ಯ ಇವ್ರಿಗೆ ಸೆಟ್ ಆಗಂಗ ಇಬ್ಬರು ಆ ಒಂದು ಶ್ರುತಿಯನ್ನ ಕರೆಕ್ಟ್ ಸೆಟ್ ಮಾಡ್ಕೊಂತ ಇಬ್ಬರು ಸೇರಿ ಹಾಡ್ತಾ ಇರ್ತಾರೆ. ಒಬ್ರಿಗೆ ಒಬ್ರು ಟ್ಯೂನ್ ಆಗ್ಬಿಡ್ತಾರೆ ಮಾತು. ಈ ಗ್ರೂಪು ಆ ಗ್ರೂಪು ಇಬ್ರು ಟ್ಯೂನ್ ಆಗಿ ಇವರು ಟ್ಯೂನ್ ಮಾಡ್ಕೊಂತ ಆ ಒಂದು ಸಂಗೀತವನ್ನು ನುಡಿಸ್ತಾ ಇರ್ತಾರೆ. ಮಾಡಿದ್ದಾಗ ಆಮೇಲೆ ಒಂದು ಮೂರನೇ ಚರಣಕ್ಕೆ ಬಂದಿದ್ಮೇಲೆ, ಮೂರನೇ ಚರಣ ಹಾಡ್ತಾ ಇದ್ದಾಗ ಇನ್ನೊಂದು ಸುಮಧುರವಾದ ವಾಯ್ಸ್ ಕೇಳುತ್ತೆ. ಅದು ಎಲ್ಲಿಂದ ಕೇಳ್ತಾ ಇದೆ ಅಂತ ಪೀಟರ್ ಅವರು ಅಲ್ಲಿ ಇಲ್ಲಿ ಹುಡುಕ್ತಾ ಇರ್ತಾರೆ. ಅವಾಗ ಹಿಂದೂ ಗುರುಗಳು ತೋರಿಸ್ತಾನೆ, ಅಲ್ಲಿ ನೋಡು, ಇಲ್ಲಲ್ಲ, ಈ ಗ್ರೌಂಡ್ ಎಲ್ಲ ದಾಟಿದ್ಮೇಲೆ ಒಂದ್ ದೊಡ್ಡ ಗಿಡ ಕಾಣ್ತಾ ಇದೆ ನೋಡು, ಆ ಗಿಡದ ಮೇಲೆ ಕೊಂಬೆ ಇದೆ ಅಲ್ಲ, ಆ ಲಾಸ್ಟ್ ಕೊಂಬೆಯಲ್ಲಿ ನೋಡು, ಮೇಲೆ ಒಂದ್ ಸಣ್ಣ ಲಾಸ್ಟ್ ಕೊಂಬೆ ಇದೆ, ಅದ್ರ ಮೇಲೆ ನೋಡು ಅಂತಂದ್ರೆ, ಅಲ್ಲಿ ನೋಡಿದ್ದಾಗ ಯಾರಿರ್ತಾರೆ ಅಂತಂದ್ರೆ, ಒಂದು ಒಬ್ಬ ಸುಂದರವಾದ ಯುವತಿ ಅಲ್ಲಿ ಗಿಡದ ಮೇಲೆ ಕೂತ್ಕೊಂಡು ಹಾಡಕ್ ಸ್ಟಾರ್ಟ್ ಮಾಡ್ತಾಳೆ. ಅವಳು ಕೇಶಗಳು ಕೂಡ ಅದೇ ತರ ಗಾಳಿಯಲ್ಲಿ ಹಾರಾಡ್ತಾ ಇರ್ತವೆ. ಅವ್ರು ನೋಡಿದ್ರೆ ಫೇರಿ ತರ, ಒಂದ್ ಏಂಜಿಲ್ ತರ ಇರ್ತಾಳೆ ಅವಳು, ಸುಂದರವಾಗಿರ್ತಾಳೆ ನೋಡಕ್ಕೆ. ಮತ್ತೆ ಹಾಡದ್ ಕೂಡ ಅವ್ರ ಆ ಒಂದು ಕಂಠ ಇಷ್ಟು ಶ್ರಾವ್ಯವಾಗಿ ಮಧುರವಾಗಿರುತ್ತೆ. ಅದೊಂಥರ ಹಾಡ್ತಾ ಇರ್ತಾಳೆ. ಆ ಹಾಡು ಕೂಡ ಇವರಿಗೆ ಟ್ಯೂನ್ ಆಗಂಗೆ ಹಾಡ್ತಾ ಇರ್ತಾಳೆ. ಅದಕ್ಕೆ ಟ್ಯೂನ್ ಆಗಂಗ ಇವ್ರೊಂದು ಡ್ರಮ್ಸ್ ಆಗ್ಲಿ, ಇವ್ರ ಇನ್ಸ್ಟ್ರೂಮೆಂಟ್ಸ್ ಆಗ್ಲಿ ಎಲ್ಲ ಬಾರಿಸ್ತಾ ಇರ್ತಾರೆ. ಅವಾಗ ಅವಳ ಪಿಚ್ ಅನ್ನೋದು ಹೈ ಪಿಚ್ ಇರುತ್ತೆ. ಒಂದು ತಾರಾಸ್ಥಾಯಿನಲ್ಲಿ ಆ ಹಾಡು ಕೇಳಿಸ್ತಾ ಇರುತ್ತೆ. ಅವ್ರು ಸೋಲೋ ಆಗಿ ಹಾಡ್ತಾ ಇರ್ತಾಳೆ ಅವಳು. ಆದ್ರೆ ಆ ಹಾಡು ಹೆಂಗಿದೆ ಅಂತಂದ್ರೆ, ಅದು ಏನ್ ವರ್ಡಿಂಗ್ಸ್ ಪೀಟರ್ಗೆ ಅರ್ಥ ಆಗ್ತಾ ಇಲ್ಲ, ಏನ್ ಆಡ್ತಾ ಇದಾರೆ ಅವರೆಲ್ಲ, ಏನ್ ಅರ್ಥ ಆಗ್ತಿಲ್ಲ. ಬಟ್ ಅದು ಎಷ್ಟು ಮಧುರವಾಗಿ ಇದೆ, ಮತ್ತೆ ಹೆಂಗೆ ಅದನ್ನ ಹೃದಯವನ್ನು ಕದಲಿಸ್ತಾ ಇದೆ. ಅಳು ಬಂದ್ಬಿಡುತ್ತೆ ಪೀಟರ್ಗೆ, ಅಷ್ಟು ಹೃದಯನನ್ನೇ ಕದಲಿಸಷ್ಟು ಸಂಗೀತ ಶ್ರಾವ್ಯವಾಗಿ ಒಂಥರ ಇರುತ್ತೆ ಅದು. ಇದೆಲ್ಲ ಯಾಕೆ ಮಾಡ್ತಾ ಇದ್ದಾರೆ ಇವರು ಅಂತಂದ್ರೆ, ಆರ್ಕೆಸ್ಟ್ರಾ ಇವರೆಲ್ಲ ಯಾಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ಅವರು ಕೂಡ
ಶಕ್ತಿಯನ್ನು ಅಲ್ಲಿ ಹುಟ್ಸಕ್ಕೆ ಅವರು ಟ್ರೈ ಮಾಡ್ತಾ ಇದ್ದಾರೆ. ಟ್ರೈ ಮಾಡ್ತಾ ಮಾಡ್ತಾ ನೋಡಿದಾಗ ಅವರು ಆ ಕಚೇರಿ ಎಲ್ಲ ಮೂಗರು ಕಲ್ತು ಇದು ಮಾಡ್ತಾ ಇದ್ದಾಗ ನಿಧಾನವಾಗಿ ಒಂದು ಶಕ್ತಿ ಹುಟ್ಟದನ್ನೋದು ಕಾಣಿಸುತ್ತೆ. ಇವರಿಗೂ ಕಾಣಿಸುತ್ತೆ, ಪೀಟರ್ ಅವ್ರಿಗೂ ಕೂಡ ಕಾಣಿಸುತ್ತೆ. ನಿಧಾನವಾಗಿ ಒಂದು ಶಕ್ತಿ ಅನ್ನೋದು ಹುಟ್ಟುತ್ತೆ ಅಲ್ಲಿ. ಆ ಶಕ್ತಿ ಹುಟ್ಟಿದ ನಂತರ, ಹುಟ್ಟಿದ ಕೂಡ್ಲೆ ಆ ಕಚೇರಿ ಯಾವಾಗ ಎಂಡಿಂಗ್ ಸ್ಟೇಜ್ ನಲ್ಲಿ ಬರುತ್ತೋ, ನಿಧಾನವಾಗಿ ಶಕ್ತಿ ಅನ್ನೋದು ಹುಟ್ಟ ಸ್ಟಾರ್ಟ್ ಆಗಿ ನಿಧಾನವಾಗಿ ಅವ್ರು ಏನ್ ಎಕ್ಸ್ಪೆಕ್ಟ್ ಮಾಡಿರ್ತಾರ ಆ ಶಕ್ತಿ ಕ್ರಿಯೇಟ್ ಆಗುತ್ತೆ ಅಲ್ಲಿ. ಆಗಿದ ನಂತರ ನಿಧಾನವಾಗಿ ಆ ಕಚೇರಿಯನ್ನ ಸ್ಟಾಪ್ ಮಾಡ್ಬಿಡ್ತಾರೆ. ಕಂಪ್ಲೀಟ್ ನಿಶಬ್ದ ಆಗಿದ್ಮೇಲೆ ಮತ್ತೆ ಅಲ್ಲಿ ಆ ಒಂದು ಕೊಂಬೆ ಮೇಲೆ ಅವ್ಳು ಇದಾಳ ಇಲ್ಲೋ ನೋಡಿದ್ರೆ ಅವಳು ಮಾಯ ಆಗ್ಬಿಡ್ತಾಳೆ, ಇರೋದಿಲ್ಲ ಅವಳು. ಅಂದ್ರೆ ಅವಳ ಕೆಲ್ಸ ಆಗ್ಬಿಟ್ಟಿದೆ, ಹೋಗ್ಬಿಟ್ಟಾಳೆ ಅಷ್ಟೇ. ಎಲ್ಲ ಆಗಿದ್ಮೇಲೆ ಆಮೇಲೆ ಆ ಒಂದು ಗ್ರೌಂಡ್ ನಲ್ಲಿಗೆ ಒಬ್ಬ ಮುದುಕ ಎಂಟರ್ ಆಗ್ತಾರೆ. ಬಹಳ ಏಜ್ಡ್ ಪರ್ಸನ್, ಬಹಳ ಒಂದು ಆ ದೊಡ್ಡ ಏಜ್ ಇದ್ದು ಗಡ್ಡ ಇರುತ್ತೆ, ಉದ್ದವಾಗಿರ್ತಾನೆ. ಆ ಗ್ರೌಂಡ್ ನಡು ನಿಂತ್ಕೊಂಡು ಅವನು ಏನೋ ಒಂದು ಪ್ರೇ ಮಾಡಿದಂಗ ಒಂದು ಪ್ರಾರ್ಥನೆ ಮಾಡ್ತಾ ಇರ್ತಾನೆ. ಹಿಂಗ ಕೈ ತಲೆ ಎಲ್ಲ ಮೇಲೆ ಎತ್ತಿ ಓ ದೇವ ಅಂತ ಏನೋ ಒಂದು ಅವ್ನ ವರ್ಡಿಂಗ್ಸ್ ನಲ್ಲಿ ಮಾಡ್ತಾ ಇರ್ತಾನೆ. ಆ ವರ್ಡಿಂಗ್ಸ್ ಅಂತೂ ಶಬ್ದಗಳ ಅರ್ಥ ಆಗಲ್ಲ ಇವರಿಗೆ, ಆದ್ರೆ ಏನೋ ಒಂದು ಉನ್ನತವಾದ ಶಕ್ತಿಗೆ ಅವನ್ ಪ್ರೇ ಮಾಡ್ತಾ ಇದ್ದಾನೆ ಅಂತ ಮಾತ್ರ ಗೊತ್ತಾಗ್ತದೆ. ಅಂದ್ರೆ ಇದೆಲ್ಲ ಸಕ್ಸೆಸ್ ಆಗ್ಲಿ ಅಂತ ತಾನ್ ಪ್ರೇ ಮಾಡ್ತಾ ಇದ್ದಂಗೆ ಇವ್ರಿಗೆ ಅರ್ಥ ಆಗುತ್ತೆ. ಇದ್ರಲ್ಲಿ ಏನ್ ನಡೀತಾ ಇದೆ, ಎಲ್ಲರೂ ಒಬ್ರಿಗೆ ಒಬ್ಬರು ಅನುಸಂಧಾನವಾಗಿ ಒಂದು ಶಕ್ತಿಯನ್ನ ಕ್ರಿಯೇಟ್ ಮಾಡಿ, ಬಟ್ ಆ ಶಕ್ತಿ ಕ್ರಿಯೇಟ್ ಆಗಿದ್ದು ಕೂಡ ಸಕ್ಸೆಸ್ಫುಲ್ ಆಗಿ ಅದು ವರ್ಕ್ ನಡಿಬೇಕು ಅಂತ ಒಂದು ಸಂಕಲ್ಪವನ್ನು ಈ ಒಂದು ಏಜ್ಡ್ ಪರ್ಸನ್ ಮುದುಕ ಇಡ್ತಾನೆ. ದೇವರಿಗೆ ಮತ್ತೊಂದು ಸಂಕಲ್ಪವನ್ನು ಇವಾಗ ನಾವ್ ಇಡ್ತೀವಲ್ಲ, ಎಲ್ಲ ನಮ್ ಪ್ರಯತ್ನ ಮಾಡಿ ದೇವ ನೀವೇ ನೋಡ್ಕೋಬೇಕು ಅಂತ ದೇವರಿಗೆ ಒಂದು ಸಂಕಲ್ಪವನ್ನು ಯಾವ ತರ ಮಾನವ ಇಡ್ತಾನೋ ಅದೇ ತರ ಅವ್ರು ಕೂಡ ದೇವರಿಗೆ ಸಂಕಲ್ಪವನ್ನು ಇಡ್ತಾ ಇದ್ದಾರೆ. ಇಲ್ಲಿ ಸಂಕಲ್ಪ ಶಕ್ತಿ ಅಂಡ್ ಇವರ ಒಂದು ಕ್ರಿಯೇಟ್ ಮಾಡಿದ ಶಕ್ತಿ ಎರಡು ಸೇರಿದ್ರೆ ಅದು ಒಂದು ಕೆಲಸ ಆಗುತ್ತೆ. ಅದಕ್ಕಾಗಿ ಎಲ್ಲ ಪ್ರೇ ಮಾಡಿ ಆಮೇಲೆ ಸ್ಟಾಪ್ ಮಾಡ್ಬಿಟ್ಟು ಅವ್ರು ಪ್ರೇ ಮಾಡ್ತಾ ಇದ್ದಾಗ ಇವರೆಲ್ಲರೂ ಈ ಒಂದು ಆರ್ಕೆಸ್ಟ್ರಾ ಗ್ರೂಪ್ ಮತ್ತೆ ಕುಬ್ಜ ಅವ್ರ ಗ್ರೂಪ್ ಎಲ್ಲರೂ ತಲೆ ಕೆಳಗೆ ಹಾಕೊಂಡು ಆ ಒಬ್ಬರೊಂದು ಪ್ರೇಯರ್ಗೆ ಅವರು ಫುಲ್ ಏಕಾಗ್ರದಿಂದ ಮನಸ್ಸು ಲಗ್ನ ಮಾಡಿ ಅವರು ಪ್ರೇ ಮಾಡ್ತಾ ಇರ್ತಾರೆ. ಎಲ್ಲ ಮುಗ್ದಿದ್ಮೇಲೆ ನಿಧಾನವಾಗಿ ಅಲ್ಲಿಂದ ಆ ಒಂದು ಏಜ್ಡ್ ಪರ್ಸನ್ ಹೋಗ್ಬಿಡ್ತಾನೆ. ಆಮೇಲೆ ಇವ್ರ ಬೃಂದ ಹೋಗ್ಬಿಡುತ್ತೆ, ಇನ್ನೊಂದು ಬೃಂದ ಹೋಗ್ಬಿಡುತ್ತೆ. ಎಲ್ಲಿಂದ ಬಂದಿದಾರೋ ಅಲ್ಲಿಂದ ಡಿಸ್ಪ್ಯಾಚ್ ಆಗ್ಬಿಡ್ತಾರೆ. ಅಲ್ಲಿ ಏನು ಬಿಡ್ಕೋಲ್ ಅಂಬದೇ ಇರಂಗಿಲ್ಲ. ನಾನು ಹೋಗ್ತೀನಿ, ಹೋಗ್ ಬರ್ತೀನಿ, ಮತ್ತೆ ಮೀಟ್ ಆಗೋಣ ಅವೆಲ್ಲ ಏನಿಲ್ಲ. ಯಾರ್ ಕೆಲ್ಸ ಆಗ್ಬಿಡ್ಲೆ ಅವರು ಡಿಸ್ಪ್ಯಾಚ್ ಆಗ್ಬಿಡ್ತಾರೆ ಅಲ್ಲಿಂದ. ಇದೆಲ್ಲ ನೋಡಿ ಒಂಥರ ವಿಚಿತ್ರ ಅನಿಸ್ತಾ ಇರುತ್ತೆ ಪೀಟರ್ಗೆ. ಇವ್ರು ಅವ್ರ ಬಗ್ಗೆ ಹೇಳ್ತಾ ಇರ್ತಾರೆ, ಯಾರು ಇವರೆಲ್ಲ. ಅಲ್ಲಿಂದ ಇನ್ನ ಇವ್ರು ಹೊರಡ್ತಾರೆ, ಇದೆಲ್ಲ ಮುಗ್ದೋಯ್ತಲ್ಲ ಇನ್ನೊಂದ್ ಪ್ಲೇಸಿಗೆ ಹೋಗೋಣ ಅಂತ. ಮತ್ತೆ ಗಾಳಿಯಲ್ಲಿ ತೇಲಾಡ್ಕೊಂತ ಇವ್ರ ಮೂವರು, ಯಾರು ಡಾಕ್ನಿ, ಪೀಟರ್, ಆಚಾರ್ಯ, ಇವ್ರ ಮೂವರು ಹೋಗ್ತಾ ಇರ್ತಾರೆ. ಅವಾಗ ಹೇಳ್ತಾರೆ ಆಚಾರ್ಯ ಅವರು, ಇವ್ರು ತಿಳಿಸ್ತಾರೆ. ಆಚಾರ್ಯ ಅಂದ್ರೆ ಇವಾಗಿಂದ ನಾವ್ ಹಿಂದೂ ಗುರುನ ಆಚಾರ್ಯ ಅಂತ ಹೇಳೋಣ, ಸ್ವಲ್ಪ ನಮಗೂ ಶಾರ್ಟ್ ಫಾರ್ಮ್ ಆಗ್ಬಿಡುತ್ತೆ. ಹಿಂದೂ ಗುರು ಅನ್ನೋ ಬದಲು ಆಚಾರ್ಯ ಅನ್ಬೋದು, ಯಾಕಂದ್ರೆ ಡಾಕ್ನಿ ನಮ್ಗೆ ಹೇಳ್ಕೊಟ್ಲಲ್ಲ ಆಚಾರ್ಯ ಅಂತ ಹೇಳಿ. ಸೊ ಈ ಆಚಾರ್ಯ ಅವರು ಹೇಳ್ತಾರೆ, ಇವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಯಾರು ಅವರು ಅಂತಂದ್ರೆ, ಇವ್ರೇನೋ ಪ್ರಕೃತಿ ಈ ಮರ್ಕುಜ್ ಈ ಡಾಟ್ ಟೈಪ್ ಏನಿದ್ರಲ್ಲ ಅವ್ರು ಕುಬ್ಜ ಅವರು ಕುಳ್ಳುಗಿದ್ದವರು, ಆ ಗ್ರೂಪ್ ಅವರು ಪ್ರಕೃತಾತ್ಮರಂತ ಅವ್ರಿ. ಮತ್ತೆ ಇವ್ರು ಉದ್ದಕ್ಕಿದ್ದವ್ರು ಯಾರು ಅಂತಂದ್ರೆ ಇವ್ರ ಗ್ರೂಪ್, ಇವರು ದೇವ ಸಾಮ್ರಾಜ್ಯದಿಂದ ಬಂದಿದ್ದಾರೆ, ಇವರು ದೇವಾಂತು ಅಂತ. ಮತ್ತೆ ಆ ಮಹಿಳೆ ಏನು ಇಂಪಾಗಿ ಅವರು ಏನ್ ಗಾನ ಮಾಡಿದ್ರಲ್ಲ, ಅವಳು ಕೂಡ ದೇವಾನೇ, ಆದ್ರೆ ಅವಳು ಇನ್ನೂ ಪರಿಣಿತಿ ಹೊಂದಿರುವ ದೇವ, ಇನ್ನೂ ಡೆವಲಪ್ ಆಗಿರುವ ದೇವ ಅವಳು. ಇವ್ರು ಯಾರು ಲಾಸ್ಟ್ ಗೆ ಬಂದು ಏಜ್ ಹೋಲ್ಡರ್ ಏನ್ ಸಂಕಲ್ಪ ಇಟ್ಟಿದಾರಲ್ಲ, ಅವ್ರೊಂದ್ ಪೂಜಾರಿ ತರ ಅನ್ಕೋಬಹುದು. ಇವಾಗ ನಾವ್ ಏನಾದ್ರೂ ಗುಡಿಯಲ್ಲಿ ಹೋದ್ರೆ ಪೂಜಾರಿ ಏನ್ ಮಾಡ್ತಾನೆ, ಸಂಕಲ್ಪವನ್ನು ಮಾಡಿಸ್ತಾನೆ. ಅಂದ್ರೆ ಮಾಡಿದ್ದೆಲ್ಲ ಫಲ ಅನ್ನೋದು ಅಲ್ಲಿ ಕರೆಕ್ಟ್ ಆಗಿ ಆಗ್ಬೇಕು, ಸಿಗ್ಬೇಕು ಅಂತ ಸಂಕಲ್ಪವನ್ನ ಮಾಡ್ತಾರೆ. ಅದೇ ತರ ಇವ್ರು ಮಾಡಿದ್ದಾರೆ. ಸೊ ಇದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇನ್ನ ಟ್ರಾವೆಲ್ ಮಾಡಿ ಎಲ್ಲಿಗೆ ಹೋಗ್ತಾರೆ ಅಂದ್ರೆ
ಮತ್ತೆ ಟ್ರಾವೆಲ್ ಮಾಡಿ ಮತ್ತೆ ರಿಟರ್ನ್ ಅಕಾಡೆಮಿಕ್ ಬರ್ತಾರ ಅವ್ರು. ಅಕಾಡೆಮಿ ಅಂತಂದ್ರೆ ಯಾವ ಪ್ಲೇಸ್ ಇಂದ ಡಾಕ್ಟ್ರಿನ್ ಪಿಕ್ ಮಾಡ್ಕೊಂಡು ಹೋಗಿದಾರೋ ಮತ್ತೆ ಡಾಕ್ಟ್ರಿನ್ ಬಿಡ್ಬೇಕಲ್ಲ, ಅಂದ್ರೆ ಮತ್ತೆ ಇದೆಲ್ಲ ತೋರಿಸ್ಕೊಂಡು ಮತ್ತೆ ಅಕಾಡೆಮಿಕ್ ಬಂದ್ಬಿಡ್ತಾರೆ. ಬಂದಿದ್ಮೇಲೆ ಆ ಲಾನ್ ಅಲ್ಲಿ ಕೆಳಗೆ ಲಾನ್ ಇರುತ್ತಲ್ಲ, ಅಲ್ಲಿ ಲ್ಯಾಂಡ್ ಆಗ್ತಾರೆ. ಅವಾಗ ಹೇಳ್ತಾನೆ, ಯಾರು ಆಚಾರ್ಯ ಅವರು ಹೇಳ್ತಾರೆ ಏನಂತ, ಪೀಟರ್ಗೆ ಹೇಳ್ತಾರೆ, ಪೀಟರ್ ನೀನು ಇದೆಲ್ಲ ಚೆನ್ನಾಗಿ ನೆನ್ಪಿಟ್ಕೋಬೇಕು. ಏನ್ ನೆನ್ಪಿಟ್ಕೋಬೇಕು? ಈ ಬಿಲ್ಡಿಂಗ್, ಏನ್ ಅಕಾಡೆಮಿ ಬಿಲ್ಡಿಂಗ್ ಇದೆಯಲ್ಲ, ಅದನ್ನ ನಿನ್ನ ಮನಸ್ಸಿನಲ್ಲಿ ಕರೆಕ್ಟ್ ಆಗಿ ನೋಡ್ಕೋ. ಕರೆಕ್ಟ್ ಆಗಿ ನಿನ್ ಕಣ್ಣಿಂದ ಕಾನ್ಸಂಟ್ರೇಟ್ ಮಾಡಿ ಈ ಬಿಲ್ಡಿಂಗ್ ನ ಕರೆಕ್ಟ್ ಆಗಿ ನೋಡ್ಕೋ. ನೋಡ್ಕೊಂಡಿದ್ಮೇಲೆ ಅದು ನಿನ್ ತಲೆಯಲ್ಲಿ ಫೀಡ್ ಆಗ್ಬೇಕು. ಆ ಒಂದು ರೂಪ, ಬಿಲ್ಡಿಂಗ್ ನ ರೂಪ, ಮುಂದೆ ಲಾನು ಎಲ್ಲ, ಆ ಒಂದು ಪ್ಲೇಸ್ ನಿನ್ಗೆ ಚೆನ್ನಾಗಿ ನೆನ್ಪಿರ್ಬೇಕು. ಆದ್ರೆ ಮತ್ತೆ ನೀನು ಈ ಒಂದು ಪ್ಲೇಸಿಗೆ ಬರಕ ಸಾಧ್ಯ ಆಗುತ್ತೆ. ಯಾಕೆ ಹೇಳ್ತಾನೆ ಅಂತಂದ್ರೆ, ಅಲ್ಲಿ ಬಂದ್ ಕೂಡ್ಲೆ ಲ್ಯಾಂಡ್ ಆಗಿದ್ಮೇಲೆ ಡಾಫ್ನಿಗ್ ಬೇಜಾರಾಗುತ್ತೆ, ಮತ್ತೆ ಇವ್ರು ಹೋಗ್ಬಿಡ್ತಾರಲ್ವಾ, ಮತ್ತೆ ನನ್ ಮೀಟ್ ಆಗಕ್ ಬರ್ತೀಯಾ ಅಂತ ಕೇಳ್ತಾಳೆ ಡಾಫ್ನಿ. ಅಂದ್ರೆ ಪೀಟರ್ ಹೇಳ್ತಾನೆ, ನನ್ಗೂ ನನ್ಗೂ ಮೀಟ್ ಆಗ್ಬೇಕು ಅಂತ ಬಹಳ ಇಷ್ಟ ಇದೆ. ಆದ್ರೆ ಇವಾಗ ನಾನ್ ಬಂದಿದ್ದು ಸ್ವಯಂ ಆ ಆ, ಒಂದು ಪ್ರಯತ್ನದಿಂದ ಬಂದಿಲ್ಲ. ನಾನು ಸ್ವಪ್ರಯತ್ನದಿಂದ ಬಂದಿಲ್ಲ. ಇವಾಗ ನಾನು ಒಬ್ರು ಕರ್ಕೊಂಡ್ ಬಂದ್ರೆ ಬಂದಿದ್ದೀನಿ. ನನ್ನ ಗುರುಗಳು ನನ್ ಕೈ ಹಿಡ್ಕೊಂಡು ಕೆಳಗಡೆ ಹಾಸ್ಟೆಲ್ ಟ್ರಾವೆಲ್ ಮಾಡಿಸ್ಕೊಂಡು ಬಂದಿದ್ಮೇಲೆ ಈ 1ನೇ ತಲದಿಂದ 2ನೇ ತಲಕ್ಕೆ, 2ನೇ ತಲದಿಂದ 3ನೇ ತಲಕ್ಕೆ ಅವ್ರು ಕೈ ಹಿಡ್ಕೊಂಡು ಬಂದಿದಾರ. ಅವರು ಆ ಸಂಕಲ್ಪವನ್ನು ಮಾಡಿದ್ರೆ ನಾನ್ ಬಂದಿದ್ದೀನಿ. ಆದ್ರೆ ನಾನ್ ಸೆಲ್ಫ್ ಯಾವಾಗೂ ಟ್ರೈ ಮಾಡಿಲ್ಲ. ನಾನ್ ಯಾವ ತರ ಗ್ಯಾರಂಟಿ ಕೊಡ್ಲಿ ಬರ್ತೀನೋ ಇಲ್ವೋ ಅಂತ ನನ್ ಮೇಲೆ ಡಿಪೆಂಡ್ ಇಲ್ಲ. ನಾನು ಹೇಳಕ ಸಾಧ್ಯ ಇಲ್ಲ. ಆದ್ರೆ ನನ್ಗ ಬರ್ಬೇಕಂದ್ರೆ ಬಹಳ ಆಸೆ ಐತಿ. ಬಟ್ ನಾನ್ ಬರ್ತೀನೋ ಇಲ್ಲೋ ಅಂತ ಅವರು ಬೇಜಾರಾಗ್ತಾರೆ. ಮನಸ್ಸಿನಲ್ಲಿ ಒಂದು ಸಂಶಯ, ಮತ್ತೆ ನಾನ್ ಸೆಲ್ಫ್ ಬರ್ತೀನೋ ಇಲ್ಲೋ, ನನ್ಗಾಗುತ್ತೋ ಇಲ್ಲೋ, ಆ ಕೆಪಬಿಲಿಟಿ ಇದೇನೋ ಇಲ್ಲೋ ಅಂತೇಳಿ. ಸೊ ಅವಾಗ ಹೇಳ್ತಾರೆ ಇವರು, ಇಲ್ಲ, ಇವತ್ ಬರೋದಂದ್ರೆ ಬಹಳ ಈಸಿ. ಬಟ್ ಅದಕ್ಕೆ ಈ ಒಂದು ಆಲೋಚನಾ ಅನ್ನೋದು ಗಟ್ಟಿಯಾಗಿರ್ಬೇಕು. ನಿನ್ನ ಆ ಯೋಚನೆಗೆ ಎಷ್ಟು ಶಕ್ತಿ ಇದೆ ಅಂತಂದ್ರೆ, ಈ ಒಂದು ನೀನ್ ಒಂದು ಡಾಫ್ನಿಯನ್ನ ಮೀಟ್ ಆಗ್ಬೇಕು ಅಂತ ಯೋಚನೆ ಮಾಡಿದ ತಕ್ಷಣ ಆ ಒಂದು ಮೆಸೇಜ್ ಅನ್ನೋದು ಡಾಕ್ನಿಗೆ ಹೋಗ್ಬಿಡುತ್ತೆ. ಈ ಯೋಚನೆಗೆ, ಒಂದು ಆಲೋಚನೆಗೆ ಎಷ್ಟು ಶಕ್ತಿ ಇರುತ್ತೆ ಅಂತಂದ್ರೆ, ಈ ಪದಾರ್ಥಗಳು ಯಾವ ಕೂಡ ಅಡ್ಡಿ ಆಗೋದಿಲ್ಲ ಅಂತೆ ಆಲೋಚನಾ ಶಕ್ತಿಗೆ. ಬಲವಾದ ಆಲೋಚನಾ ಶಕ್ತಿಗೆ ಯಾವ ಪದಾರ್ಥಗಳು ಕೂಡ ಅಡ್ಡಿ ಆಗೋದಿಲ್ಲ. ಅದು ಡಾಫ್ನಿನ್ ಸೇರುತ್ತೆ. ಅದು ಅವಳು ಸ್ವಲ್ಪ ಹೆಲ್ಪ್ ಮಾಡಕ್ಕ ಆಗುತ್ತೆ. ನೀನು ಆದ್ರೆ ಫಸ್ಟ್ ತಲವರೆಗೆ ನೀನ್ ಬರ್ಬೇಕು. ಬಂದಿದ್ಮೇಲೆ ಒಂದು ಲಿಂಕ್ ಹಿಡ್ಕೊಂಡು ಇವಾಗ ಯಾರಾದ್ರೂ ಪರಿಚಯಸ್ಥರಿದ್ರೆ ಸ್ವಲ್ಪ ಲಿಂಕ್ ಇಂದ ನೀನ್ ಹೋಗಕ ಅನುಕೂಲ ಇರುತ್ತೆ. ನೀನ್ ಟ್ರೈ ಮಾಡ್ಬೇಕು ಅಂತ ಹೇಳ್ತಾನೆ. ಇವಾಗ ನೀನ್ ಟ್ರೈ ಮಾಡ್ತೀಯ. ಯಾಕಂತಂದ್ರೆ ಇನ್ನೊಂದು, ಇವೆಲ್ಲ ಮೀಟ್ ಆಗಿದ್ದ ವಿಷಯ ಕೂಡ, ಇಲ್ಲಿ ಏನೇನ್ ನಡೆದಿದ್ ವಿಷಯ ಎಲ್ಲ ನೀನ್ ಭೌತಿಕ ಶರೀರದಲ್ಲಿ ಹೋಗಿದ್ಮೇಲೆ ನೆನ್ಪಿರ್ತದೋ ಇಲ್ಲೋ ಗ್ಯಾರಂಟಿ ಇಲ್ಲ. ಆದ್ರೆ ನೀನ್ ಆ ಸಾಧನೆ ಮಾಡ್ಬೇಕು, ಪ್ರತಿಯೊಂದು ನೆನ್ಪಿಟ್ಕೋಬೇಕು ಅಂತ ಬಲವಾದ ಕೋರಿಕೆ ನಿನ್ಗಿರ್ಬೇಕು ಒಳಗಡೆ. ಅವಾಗ ಮಾತ್ರ ನೀನ್ ಎಚ್ಚರ ಆಗಿದ್ಮೇಲೆ ನಿನ್ ನೆನ್ಪಿರುತ್ತೆ. ಇಲ್ಲಾಂದ್ರೆ ಬಹಳ ಕಷ್ಟ ಇದೆ. ಅಷ್ಟು ಸಾಧಾರಣ ವಿಷಯ ಅಲ್ಲ. ಬೆಳಿಗ್ಗೆ ನಾವು ಎಷ್ಟೋ ಕನ್ಸ್ ಕಾಣ್ತೀವಿ, ಬೆಳಿಗ್ಗೆ ನಮ್ಗೆ ಎಲ್ಲ ಕನ್ಸು ನೆನ್ಪಿರೋದಿಲ್ಲ. ಆದ್ರೆ ನಿನ್ ಗ್ಯಾರಂಟಿ ನನ್ಗೆ ಗೊತ್ತು, ಇವಾಗ ಭಗೀರಥ ಪ್ರಯತ್ನ ಮಾಡ್ತೀಯ ನೀನ್ ನೆನ್ಪಿಟ್ಕೋಬೇಕು ಅಂತ. ಯಾಕಂದ್ರೆ ಡಾಕ್ಟರ್ ಬೇಕಲ್ಲ ನಿನ್ಗೆ. ಇವಾಗ ಮತ್ತೆ ಡಾಕ್ಟರ್ ಮೀಟ್ ಆಗ್ಬೇಕಂದ್ರೆ ಇದೆಲ್ಲ ನಡೆದಿದ್ದ ವಿಷಯ ನಿಂಗ್ ನೆನ್ಪಿರ್ಬೇಕು. ಆಕ್ಚುಲಿ ಡಾಫಿನ್ ನಾನ್ ಸೂಕ್ಷ್ಮ ತಲದಲ್ಲಿ ಹೋಗಿ ಮೀಟ್ ಆಗಿನಿ ಅಂತ ನೆನ್ಪಿದ್ರೆ ಅಲ್ಲ ನೀನ್ ಮತ್ತೆ ಹಾಸ್ಟೆಲ್ ಟ್ರಾವೆಲಿಂಗ್ ಮಾಡಾಕ ನೀನ್ ಪ್ರಯತ್ನ ಮಾಡ್ತಿದ್ದಿ. ಇಲ್ಲಾಂದ್ರೆ ಏಕ್ ಮಾಡ್ತಿದ್ದಿ? ಹಾಸ್ಟೆಲ್ ಟ್ರಾವೆಲಿಂಗ್ ಯಾಕೆ ಮಾಡ್ತಿದ್ದಿ? ನೀನ್ ಮಾತಾಕ್ ಪ್ರಯತ್ನನೇ ಮಾಡಂಗಿಲ್ಲ, ಅದ್ ನೆನ್ಪಿಟ್ಕೊಳ್ಳಕ್ಕೆ ಪ್ರಯತ್ನ ಮಾಡೋದಿಲ್ಲ. ಇವಾಗ ಅದು ಮರಿಬಾರ್ದು ಅಂತ ನೀನು ಚೆನ್ನಾಗಿ ನೆನ್ಪಿಟ್ಕೊಂಡು ಮತ್ತೆ ಟ್ರೈ ಮಾಡ್ತಿದ್ದಿ. ನಂಗೆ ಗೊತ್ತು ನಿನ್ ಪ್ರಯತ್ನ ನಿನ್ನ ಬಹಳ ಸ್ಟ್ರಾಂಗ್ ಆಗಿ ಮಾಡ್ತಿದ್ದಿ. ಇವಾಗ ಡಾಕ್ನಿ ಜೊತೆ ನೀನ್ ಮೀಟ್ ಆಗ್ಬೇಕು ಅಂದ್ರೆ ಮಾಡ್ಲೇಬೇಕು ಅಂತ ಹೇಳ್ತಾನೆ. ಆದ್ರೆ ಮತ್ತೆ ತಿರುಗಿ ಆಚಾರ್ಯ ಅವರು ಡಾಕ್ನಿಗೆ ಹೇಳ್ತಾರೆ, ಇವಾಗ ನನ್ಗೆ ಗೊತ್ತಿದ್ದ ಮಟ್ಟಕ್ಕೆ ನೀನ್ ಇವಳು ಇಲ್ಲೇ ಇರ್ತಾಳೆ. ಪೀಟರ್ಗೆ ಹೇಳ್ತಾನೆ, ಮತ್ತೆ ನೀನು ಸೆಲ್ಫ್ ಆಗಿ ಟ್ರೈ ಮಾಡಿ ಬಂದು ನೋಡು. ಆಕ್ಚುಲಿ ಈ ಬಿಲ್ಡಿಂಗ್ ನಲ್ಲೇ ನಾನ್ ನೋಡಿದ್ದು ಅಂತಂದ್ರೆ, ಈ ಬಿಲ್ಡಿಂಗ್ ನಲ್ಲಿ ಇದೇ ರೂಮ್ ನಲ್ಲಿ ಅವಳು ಜಾಸ್ತಿ ಸ್ಪೆಂಡ್ ಮಾಡ್ತಾಳೆ. ಹವರ್ಸ್ ಟುಗೆದರ್, ಡೇಸ್ ಟುಗೆದರ್ ಸ್ಪೆಂಡ್ ಮಾಡ್ತಾಳೆ. ಇಲ್ಲೇ ಪ್ರಾಕ್ಟೀಸ್ ಮಾಡ್ಕೊಂತ ಇರ್ತಾಳೆ. ಯಾಕಂದ್ರೆ ಇಲ್ಲಿ ಹಾಸ್ಟೆಲ್ ತಲದಲ್ಲಿ 3ನೇ ತಲದಲ್ಲಿ
ಪಾಪ್ಯುಲೇಷನ್ ಜನಸಾಂದ್ರತೆ ಅನ್ನೋದು ಬಹಳ ಕಡಿಮೆ. ಅದಕ್ಕಾಗಿ ಒಬ್ರೊಬ್ರು ಒಂದೊಂದು ಪ್ಲೇಸ್ ನ ಫಿಕ್ಸ್ ಮಾಡ್ಕೊಂಡ್ ಬಿಡ್ತಾರಂತೆ. ದಿನಾಲು ಬಂದು ಅದೇ ಪ್ಲೇಸ್ ನಲ್ಲಿ ಅವ್ರು ಏನಾದ್ರು ಮಾಡ್ಕೋಬಹುದು. ಬೇರೆಯವ್ರು ಬಂದು ಕ್ಯಾಪ್ಚರ್ ಮಾಡ್ತಾರೆ ಅದೆಲ್ಲ ಇರೋದಿಲ್ಲ. ಅವ್ರ ಪ್ಲೇಸ್ ಅವರಿಗೆ ಫಿಕ್ಸ್ ಆಗ್ಬಿಡುತ್ತೆ. ಯಾರು ಏನು ಅಬ್ಜೆಕ್ಷನ್ ಮಾಡೋದಿಲ್ಲ, ಯಾಕಂದ್ರೆ ಅಷ್ಟು ಕಾಂಪಿಟೇಷನ್ ಇರೋದಿಲ್ಲ ಅಲ್ಲಿ. ಈಗ ಆಸ್ಟ್ರೇಲಿಯಾಗ ಹೋದ್ರೆ ಏನ್ ಹೇಳ್ತಾರೆ, ಒಂದು ಬಿಲ್ಡಿಂಗ್ ಇದೆ, 1 ಕಿಲೋಮೀಟರ್ ಆಗಿದ್ಮೇಲೆ ಇನ್ನೊಂದು ಮನೆ ಇದೆ, 1 ಕಿಲೋಮೀಟರ್ ಆಗಿದ್ಮೇಲೆ ಇನ್ನೊಂದ್ ಮನೆ. ಯಾಕೆ ಅಂತಂದ್ರೆ ಅಲ್ಲಿ ಪಾಪ್ಯುಲೇಷನ್ ಕಡಿಮೆ, ಜನಸಾಂದ್ರತೆ ಕಡಿಮೆ. ಇಂಡಿಯಾದಲ್ಲಿ ಜನಸಾಂದ್ರತೆ ಜಾಸ್ತಿ, ಸ್ಥಳ ಕಡಿಮೆ. ಅದಕ್ಕಾಗಿ ಇಷ್ಟು ಜನ ಪಕ್ಕ 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 ಹೋದ್ರೆ ಅಂಟ್ಕೊಂಡ್ ಮನೆಗಳಿರ್ತಾವ, ಹೌದಲ್ಲ? ಪೂನಾ ಬಾಂಬೆಗೆ ಹೋದ್ರೆ ಆಯ್ತು, ಇನ್ನು 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 ಕಂಜೆಸ್ಟೆಡ್ ಇರ್ತಾವೆಲ್ಲ. ಸೊ ಇದೆಲ್ಲ ಹೇಳಿದ್ಮೇಲೆ ಡಾಕ್ಟರ್ಗೆ ಏನ್ ಹೇಳ್ತಾನೆ ಆಚಾರ್ಯ ಅವರು, ಮತ್ತೆ ನಿಮ್ ಕಾಟೇಜ್ ಕೂಡ ತೋರಿಸ್ತಿರಲ್ಲ ಒಂದ್ಸಾರಿ ನಮ್ಗೆ ಅಂತ ಹೇಳಿದ್ರೆ, ಓ ಶೂರ್, ಹೇಗ್ ತೋರ್ಸಂಗಿಲ್ಲ, ನಾನು ಡೆಫಿನೆಟ್ ಆಗಿ ತೋರಿಸ್ತೀನಿ, ನೀವ್ ಬಂದ್ರೆ ಸಾಕು, ನಾನು ತೋರಿಸ್ತೀನಿ ನನ್ ಕಾಟೇಜ್. ಅಂದ್ರೆ ಅವಳು ಯಾವ ಮನೆಯಲ್ಲಿ ಇರ್ತಾಳ, ಅಲ್ಲಿ ವಾಸ ಮಾಡ್ತಾ ಇರ್ತಾಳೋ, ಇದೇನೋ ಅಕಾಡೆಮಿ ಅನ್ನೋದು ಕಲಿಯಕ್ಕೆ ಬಂದಿರ್ತಾಳೆ. ಎಷ್ಟು ಅವರ್ಸ್ ಪ್ರಾಕ್ಟೀಸ್ ಮಾಡಿದ್ರು ಕೂಡ ಮತ್ತೆ ಮನೆಗೆ ಹೋಗ್ಲೇಬೇಕಲ್ವಾ? ಅದಕ್ಕಾಗಿ ಒಂದು ಮನೆ ಅನ್ನೋದು ಇರುತ್ತಲ್ವಾ, ಮತ್ತೆ ನಿನ್ ಕಾಟೇಜ್ ಎಲ್ಲಿದೆ ತೋರ್ಸು ನಮ್ಗೆ ಅಂತಂದ್ರೆ, ನೀವ್ ಬರ್ತೀನಿ ಅಂದ್ರೆ ಖಂಡಿತ ತೋರಿಸ್ತೀನಿ, ನನ್ಗ ಬಹಳ ಇಷ್ಟ ನಿಂಗ್ ತೋರ್ಸ್ಬೇಕಂದ್ರೆ. ಖುಷಿಯಿಂದ ಅವನ್ನ ಕರ್ಕೊಂಡು ಹೋಗ್ಬಿಡ್ತಾಳೆ. ಹೋಗೋರ್ಕಂತ ಮತ್ತೆ ಫ್ಲೈ ಆಗ್ತಾ ಹೋಗ್ತಾರೆ. ಈ ಒಂದು ಬಿಲ್ಡಿಂಗ್ ಗೆ ಬ್ಯಾಕ್ ಸೈಡ್ ಹಿಂದ್ಗಡೆ ಒಂದು 1/2 ಕಿಲೋಮೀಟರ್ ಹೋಗಿದ್ಮೇಲೆ ಒಂದು ವ್ಯಾಲಿ ಕಾಣಿಸುತ್ತೆ. ಮೇಲಿಂದ ನೋಡಿದಾಗ ಒಂದು ವ್ಯಾಲಿ, ಒಂದು ಗುಡ್ಡದ ಕೆಳಗೆ ವ್ಯಾಲಿ ಹೆಂಗಿರುತ್ತೆ ಆ ವ್ಯಾಲಿ ಕಾಣಿಸುತ್ತೆ. ಆ ವ್ಯಾಲಿ ಮೇಲಿಂದ ನೋಡಿದ್ರೆ ಹೆಂಗಿರುತ್ತೆ ಅಂತಂದ್ರೆ, ಒಂದು ಗಾರ್ಡನ್ ಸಿಟಿ ತರ ಇರುತ್ತೆ. ಗಾರ್ಡನ್ ಸಿಟಿ ಕಂಪ್ಲೀಟ್ ಆಫ್ ನೇಚರ್. ಎಷ್ಟು ನೇಚರ್ ಕಾಣ್ತಾ ಇರುತ್ತೆ ಅಂತಂದ್ರೆ, ಅಲ್ಲಲ್ಲಿ ಮನೆಗಳು, ಆ ಒಂದೊಂದು ಮನೆಗೆ ಸುತ್ತ 1 ಎಕರ್ ಜಾಗ ಇರುತ್ತೆ, ಖಾಲಿ ಜಾಗ. ಆ ಖಾಲಿ ಜಾಗದಲ್ಲಿ ಏನಿರುತ್ತೆ, ಡಿಫರೆಂಟ್ ಟೈಪ್ಸ್ ಆಫ್ ಪ್ಲಾಂಟ್ಸ್, ಫ್ಲವರ್ ಬಂದಿರುವ ಪ್ಲಾಂಟ್ಸ್ ಇರುತ್ತೆ. ಆ ಫ್ಲವರ್ಸ್ ಕೂಡ ಬೇರೆ ಬೇರೆ ತರ ಇರುತ್ತೆ. ಒಂದು ಗುತ್ತಿಯಾಗಿ ಬಂಚಸ್ ಆಫ್ ಫ್ಲವರ್ಸ್, ಕಲರ್ಫುಲ್ ಫ್ಲವರ್ಸ್. ಆ ಕಲರ್ಸ್ ಅಸಲು ನಮ್ಗೆ ಇಮ್ಯಾಜಿನ್ ಮಾಡಕ್ ಬರಲ್ಲ. ಒಂದು ಕಲರ್ ನಲ್ಲಿ 30 ಶೇಡ್ ಇರುತ್ತೆ. ಇವಾಗ ರೆಡ್ ಕಲರ್ ತಗೊಂಡಿದ್ರೆ ಅದ್ರಲ್ಲೇ ಮತ್ತೆ 30 ಶೇಡ್, ಪರ್ಪಲ್ ಕಲರ್ ತಗೊಂಡ್ರೆ ಅದ್ರಲ್ಲೇ 30 ಶೇಡ್. ನಾವ್ ಯಾವಾಗೂ ನೋಡಿದಂಗಿಲ್ಲ ಅಂತ ಅದ್ಭುತವಾದ ಫ್ಲವರ್ಸ್ ಅನ್ನು ಅಲ್ಲಿ ಅವರು ಸೃಷ್ಟಿ ಮಾಡ್ತಾ ಇರ್ತಾರೆ, ಹೊಸ ಹೊಸ ಪದ್ಧತಿಯಿಂದ. ಇವಾಗ ಒಂದು ಪೋಲನ್ ಗ್ರೇನ್ಸ್ ಇರುತ್ತಲ್ಲ ಹೂವಿನಲ್ಲಿ, ಮೇಲೆ ಪೋಲನ್ ಗ್ರೇನ್ಸ್ ಅಂತ ಇರುತ್ತಲ್ಲ, ಈ ದಾಸವಾಳ ಹೂವ ತಗೊಂಡ್ರೆ ಮೇಲೆ ಏನ್ ಬರುತ್ತಲ್ಲ, ಅದರಿಂದ ಒಂದು ಫಲದೀಕರಣ ಮಾಡಿ ಇನ್ನೊಂದು ಹೊಸ ಜಾತಿಯನ್ನು ಸೃಷ್ಟಿ ಮಾಡ್ತಾರಲ್ಲ, ಇಲ್ಲಿ ಕೂಡ ಮಾಡ್ತಾರೆ. ಇನ್ನೊಂದು ಒಂದು ಕೊಂಬೆಯನ್ನು ಕಟ್ ಮಾಡಿ, ಒಂದು ಗಿಡದ ಕೊಂಬೆಯನ್ನು ಕಟ್ ಮಾಡಿ ಇನ್ನೊಂದು ಗಿಡದ ಕೊಂಬೆಯನ್ನು ಕಟ್ ಮಾಡಿ, ಎರಡು ಒಂದು ಅಂಟು ಅಂತಾರ, ಅದನ್ನ ಕಟ್ಟಿ ಈ ತರ ಟೇಪ್ ಸುತ್ತು ಬಿಟ್ಟು ಅಂಟು ಹಾಕೋದು ಅಂತ ಹೇಳ್ತಾರೆ. ಆ ತರ ಮಾಡಿ ಹೊಸ ಜಾತಿಯನ್ನೇ ಸೃಷ್ಟಿ ಮಾಡ್ತಾರೆ ಪ್ಲಾಂಟ್ಸ್ ನಲ್ಲಿ ಕೂಡ. ನಾವು ಕೂಡ ಸಣ್ಣವರಿದ್ದಾಗ ಟ್ರೈ ಮಾಡ್ತಿರ್ತೀವಿ. ಇವಾಗ ರೋಸ್ ಫ್ಲವರ್, ನಾನಂತೂ ರೋಸ್ ಫ್ಲವರ್ ಟ್ರೈ ಮಾಡಿದ್ದೆ. ನನಗೂ ಪ್ಲಾಂಟ್ಸ್ ಅಂದ್ರೆ ಬಹಳ 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 ಇಷ್ಟ. ಪ್ರಕೃತಿ ಅಂದ್ರೆ ಪ್ಲಾಂಟ್ಸ್ ಅಂತಂದ್ರೆ ಕಲರ್ಫುಲ್ ಫ್ಲವರ್ಸ್ ಅಂದ್ರೆ ಇನ್ನೂ ಇಷ್ಟ. ನಾನೇನ್ ಮಾಡ್ತಿದ್ದೆ, ಒಂದು ರೋಸ್ ಫ್ಲವರ್, ರೆಡ್ ಕಲರ್ ರೋಸ್ ಫ್ಲವರ್ದು ಪ್ಲಾಂಟ್, ಯೆಲ್ಲೋ ಕಲರ್ ರೋಸ್ ಫ್ಲವರ್ ಪ್ಲಾಂಟ್, ಎರಡು ಒಂದು ಆ ಪ್ಲಾಂಟ್ಸ್ ಅನ್ನ ಎಲ್ಲ ಮನೆಯಲ್ಲಿ ನಾನು ಬೆಳೆಸಿದ್ದೆ, ನಾನು ಗಾರ್ಡನಿಂಗ್ ಮಾಡ್ತಿದ್ದೆ. ಆ ಎರಡದು ಕೊಂಬೆ ಕಟ್ ಮಾಡಿ ಕ್ರಾಸ್ ಆಗಿ ಎರಡು ಒಂದು ಅಂಟು ಹಾಕಿ ಅದನ್ನ ಒಂದು ಪ್ರಾಸೆಸ್ ಇದೆ ಅದಕ್ಕ. ಆ ಪ್ರಾಸೆಸ್ ಮಾಡಿ, ಯಾಕೆ ಅಂತಂದ್ರೆ ಎಲ್ಲೋ ಪ್ಲೇಸ್ ರೆಡ್ ಕಲ್ತ್ರೆ ಏನ್ ಬರುತ್ತೆ, ಆರೆಂಜ್ ಕಲರ್ ಬರ್ಬೇಕು. ನೆಕ್ಸ್ಟ್ ಅದು ಅಂಟ್ಕೊಂಡು ಗಿಡ ಹತ್ತಿದ ಮೇಲೆ, ಅದು ಬೆಳೆದ ಮೇಲೆ ಅದಕ್ಕಾಗುವ ಫ್ಲವರ್ಸ್ ಆರೆಂಜ್ ಕಲರ್ ಫ್ಲವರ್ಸ್ ಬರುತ್ತೆ. ಎಲ್ಲದು ಸ್ವಲ್ಪ ಶೇಡ್ ರೆಡ್ ಶೇಡ್ ಎರಡು ಕಲ್ತು ಆರೆಂಜ್ ಕಲರ್ ರೋಸ್ ಫ್ಲವರ್, ಗುಲಾಬಿ ಹೂ ಬರುತ್ತೆ. ನಾನ್ ಮಾಡಿ ನೋಡಿದ್ದೀನಿ. ಆ ತರ ಮೇಲಿನ ಲೋಕಗಳಲ್ಲಿ ಕೂಡ ಇವರೆಲ್ಲ ಹಲವಾರು ಎಕ್ಸ್ಪೆರಿಮೆಂಟ್ ಮಾಡಿ ಡಿಫರೆಂಟ್ ಜಾತಿಗಳನ್ನೇ ಸೃಷ್ಟಿ ಮಾಡ್ತಾ ಇರ್ತಾರಂತೆ. ಅದು ಕೂಡ ಜನದ ಕೆಲ್ಸ, ಅವ್ರದ್ದು ಇಂಟ್ರೆಸ್ಟ್ ಮೇಲೆ ಹೋಗುತ್ತೆ ಅದು. ಸೊ ಆ ತರ ಆ ವ್ಯಾಲಿನಲ್ಲಿ ಇವ್ರ ಮನೆಗಳು ಅಲ್ಲಲ್ಲಿ ಎಷ್ಟು ಸುಂದರವಾದ ಮನೆಗಳು ಅಂತಂದ್ರೆ, ಎಲ್ಲಾ ಡಿಫ್ರೆಂಟ್ ಟೈಪ್ಸ್ ಆಫ್ ಹೂ. ಆದ್ರೆ ಇವಳ ಮನೆ ಹತ್ರ ಇವ್ರು ಕರ್ಕೊಂಡು ಹೋದ್ಲು. ಲ್ಯಾಂಡ್ ಆಗಿದ್ಮೇಲೆ ಆ ಗೇಟ್ ತೆಗ್ದ ಮೇಲೆ ಮತ್ತೊಂದು 1/2 ಕಿಲೋಮೀಟರ್ ಮೇಲೆ ನಡಿಬೇಕು. ಒಂದು ಮಣ್ಣಿನ ರೋಡ್ ಯಾವ ತರ ಇರುತ್ತೆ, ಕಚ್ಚಾ ರೋಡ್ ಮೇಲೆ ನಡ್ಕೊಂತ ಕರ್ಕೊಂಡು ಹೋಗ್ತಾಳೆ.
ಆಮೇಲೆ ಅವ್ರದ್ದು ಇನ್ನೊಂದು ಆವರಣೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಒಂದು ಲಾನ್ ಇರುತ್ತೆ, ಅವಳ ಮನೆ ಮುಂದೆ ಒಂದು ಲಾನ್ ಇರುತ್ತೆ, ಅದೊಂದು ಕಾಟೇಜ್ ತರ ಇರುತ್ತೆ ಅವಳ ಮನೆ, ಒಂದು ಲಾನ್ ಇರುತ್ತೆ. ಆ ಲಾನ್ ಎಲ್ಲ ಗ್ರಾಸ್ ಮೇಲೆ ಒಂದು ಒಂದು ದೊಡ್ಡ ಗಿಡ ಇರುತ್ತೆ. ಆ ಗಿಡದ ಕೆಳಗಡೆ ಸುಂದರವಾದ ಚೇರ್ಸ್ ಹಾಕಿರ್ತಾರೆ, ಒಂದು ಟೇಬಲ್ ಹಾಕಿರ್ತಾರೆ, ಅಲ್ಲಂದ್ರೆ ಅಲ್ಲಿ ರಿಲ್ಯಾಕ್ಸ್ ಆಗಿ ಕೂಡಕ್ಕೆ ಆ ತರ ಹಾಕಿರ್ತಾರೆ. ಆಮೇಲೆ ಅವು ಕೂಡ ಎಷ್ಟು ಸುಂದರವಾಗಿರುತ್ತೆ ಅಂತಂದ್ರೆ ಅದ್ರ ಮೇಲಿನ ಕುಶನ್ಸ್ ಆಗ್ಲಿ, ಅದ್ರದ್ದೊಂದು ಆ ಶೇಪ್ ಆಗ್ಲಿ, ಅದ್ರದ್ದೊಂದು ಮೆಟೀರಿಯಲ್ ಆಗ್ಲಿ ಬಹಳ ಸುಂದರವಾಗಿರ್ತದೆ. ಅಲ್ಲಿ ಇದೆಲ್ಲ ತೋರಿಸಿದ್ಮೇಲೆ ಮನೆ ಒಳಗೆ ಕರ್ಕೊಂಡು ಹೋಗ್ತಾರೆ. ಅದು 4 ರೂಮ್ ಇರುವ ಮನೆ ಅವ್ಳು ಕಟ್ಕೊಂಡಿದ್ದು. ಅಲ್ಲಿರೋ ಮನೆಗಳು ಎಲ್ಲವೂ ಬೇರೆ ಬೇರೆ ಟೈಪ್ ಇರ್ತಾವ. ಒಂದೆರಡು ಮನೆಗಳೇನೋ ಮೇಲಿಂದ ನೋಡಿದಾಗ ಗೊತ್ತಾಗ್ತದೆ ಅವ್ರಿಗೆ. ಒಂದೆರಡು ಮನೆಗಳೇನೋ ಇಂಗ್ಲೆಂಡ್ ನಲ್ಲಿರುವ ಹಳ್ಳಿಗಳಿಂದ ಒಂದು ಸುಂದರವಾದ ಮನೆ ಎತ್ಕೊಂಡ್ ಬಂದು ಇಲ್ಲಿ ಇಟ್ಟಿದ್ದಾರೆ ಅನ್ನಂಗಿರುತ್ತೆ. ಇನ್ನೊಂದು ಎರಡು ಮನೆಗಳು ಯಾವ ತರ ಇರುತ್ತೆ ಅಂದ್ರೆ, ಒಂದು ಫ್ರಾನ್ಸ್ ನಲ್ಲಿ ಸೌತ್ ಫ್ರಾನ್ಸ್ ನಲ್ಲಿ ಯಾವ ತರ ಇರುತ್ತೆ ಆ ಒಂದು ಆರ್ಕಿಟೆಕ್ಚರ್ ಗೆ ಸಂಬಂಧಪಟ್ಟಿರುತ್ತೆ. ಇನ್ನೊಂದೆರಡು ಮನೆಗಳು ಹೆಂಗಿರ್ತದೆ, ಇಟಲಿನಲ್ಲಿ ಯಾವ ತರ ಮನೆಗಳು ಇರುತ್ತೆ ಆ ತರ ಇರುತ್ತೆ. ಇನ್ನೊಂದೆರಡು ಮೂರು ಮನೆ ಹೆಂಗಿರುತ್ತೆ ಅಂದ್ರೆ ಡೂಮ್ ತರ, ಈ ಒಂದು ಮುಸ್ಲಿಮ್ಸ್ ಅವ್ರ ಮಸ್ಜಿದ್ ಡೂಮ್ಸ್ ಇರುತ್ತಲ್ಲ, ಆ ಡೂಮ್ಸ್ ತರ ಇರುತ್ತೆ ಅವ್ರದ್ದು ಮನೆಗಳು. ಅವ್ರು ಯಾಕೆ ಹಂಗಿರುತ್ತೆ ಅಂತಂದ್ರೆ, ಧ್ವನಿಗೆ ಸಂಬಂಧಪಟ್ಟ ಲಕ್ಷಣಗಳು ಆ ಒಂದು ಮನೆಗೆ ಇರ್ಬೇಕು ಅಂತೇಳಿ ಆ ತರ ಕಟ್ಕೊಂಡಿರ್ತಾರಂತೆ. ಅಂದ್ರೆ ಒಂದು ಸೌಂಡ್ ಪ್ರೊಡ್ಯೂಸ್ ಆದಾಗ, ಒಂದು ಧ್ವನಿ ಅನ್ನೋದು ಶಬ್ದ ತರಂಗಗಳು ಅವ್ರು ಪ್ರೊಡ್ಯೂಸ್ ಮಾಡಿದಾಗ ಏನಾಗುತ್ತೆ, ಅದು ಒಂದು ಲಯಕರವಾಗಿ ಪ್ರಯಾಣ ಮಾಡಿ ಮತ್ತೆ ಅದು ರಿಟರ್ನ್ ಬರ್ತಾ ಇರುತ್ತೆ. ಆ ತರ ಆ ಸಂಗೀತಕ್ಕೆ ಸಂಬಂಧಪಟ್ಟಿರುವಂಗ ಅದಕ್ಕೆ ತಕ್ಕಂತ ಮನೆಗಳು ಅವ್ರು ಕಟ್ಕೊಂಡಿರ್ತಾರೆ. ಆದ್ರೆ ಅಲ್ಲಿ ಒಂದು ಸುಂದರವಾಗಿ ಎಲ್ಲರೂ ತಮ್ಮ ಟೇಸ್ಟಿಗೆ ತಕ್ಕಂಗ ಅವ್ರು ತಮ್ಮ ಮನೆಗಳ ಕಟ್ಕೊಂಡಿರ್ತಾರೆ. ಇವ್ರ ಮನೆ ಒಳಗಡೆ ಕರ್ಕೊಂಡು ಹೋಗಿದ್ದಾಗ ಫಸ್ಟ್ ಒಂದು ದೊಡ್ಡ ಹಾಲ್ ನಲ್ಲಿ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ಫರ್ನಿಚರ್ ಎಷ್ಟು ರಿಚ್ ಆಗಿರುತ್ತೆ. ಆಮ್ ಅಲ್ಲಿ ಒಂದು ಕಾರ್ಪೆಟ್ ಆಗ್ಲಿ, ಒಂದು ಕರ್ಟೆನ್ಸ್ ಆಗ್ಲಿ, ಒಂದು ಕುಶನ್ಸ್ ಆಗ್ಲಿ, ಆ ಮತ್ತೆ ಆ ಒಂದು ಚೇರ್ಸಿಗೆ ಇರೋ ಲೇಸಸ್ ಆಗ್ಲಿ, ಪ್ರತಿಯೊಂದು ಅದ್ಭುತವಾಗಿ ಸೌಂದರ್ಯವಾಗಿ ಒಂದಕ್ಕೊಂದು ಎಷ್ಟು ಚೆನ್ನಾಗಿ ಮ್ಯಾಚ್ ಆಗಂತ ಎಲ್ಲ ಸೆಟ್ ಮಾಡ್ಕೊಂಡಿರ್ತಾಳೆ ಅವಳು. ಅದು ನೋಡಿದ್ರೆ ಅವಳು ಎಷ್ಟು ಅವಳ ಟೇಸ್ಟ್ ಏನು ಅಂತ ಗೊತ್ತಾಗುತ್ತೆ. ಯಾಕೆ ಅಂತಂದ್ರೆ ಅವರ ಒಂದು ಯೋಚನೆ ಯಾವ ತರ ಇರುತ್ತೆ, ಅಲ್ಲಿ ಕ್ರಿಯೇಷನ್ ಅನ್ನೋದು ನಡೆಯುತ್ತೆ. ಅಲ್ಲೇನ್ ಕೊಟ್ಕೊಂಡ್ ಇಡಂಗಿಲ್ಲ ಅವರು. ಈ ತರ ಕಣ್ ಮುಚ್ಕೊಂಡು ಈ ತರ ಇರ್ಬೇಕು ಅಂತಂದ್ರೆ ಅದು ಸೃಷ್ಟಿ ಆಗುತ್ತೆ. ಅವ್ರು ಎಷ್ಟು ಕಾಲ ಅದು ಇರ್ಬೇಕು ಅನ್ಕೊಂಡಿದಾರೋ ಅಷ್ಟು ಕಾಲ ಇದ್ದೇ ಇರುತ್ತೆ. ಇವಾಗ ಹೊರಗಡೆ ಕೂಡ ಆ ಗಿಡದ ಕೆಳಗಡೆ ಟೇಬಲ್ಸ್ ಚೇರ್ಸ್ ಎಲ್ಲ ಅಂದವಾದ ಹಾಕಿದ್ದಾರೆ. ಅಲ್ಲಿ ಏನ್ ಭಯನೇ ಇಲ್ಲ, ಯಾರು ಎತ್ಕೊಂಡು ಹೋಗ್ತಾರಂತ ಭಯನೇ ಇಲ್ಲ. ಆ ಮಳೆ ಬಂದು ಎಲ್ಲ ತೊಯ್ದು ಹಾಳಾಗ್ತವೋ ಅಂತ ಯೋಚನೆ ಮಾಡೋದು ಇಲ್ಲ. ನಾವಾದ್ರೆ ಆ ಮೆಟೀರಿಯಲ್ ಇದು ಐರನ್ನೇ ಆಗ್ಬೇಕು, ಇಲ್ಲ ಪೇಂಟ್ ಹೋಗುತ್ತೋ, ಇಲ್ಲಾಂದ್ರೆ ಒಂದು ಮಳೆಗೆ ಕೆಟ್ಟ ಹೋಗುತ್ತೋ, ಇವೆಲ್ಲ ಆಲೋಚನೆ ಮಾಡ್ಬೇಕು. ಅಲ್ಲಿ ಆ ಪ್ರಾಬ್ಲಮೇ ಇಲ್ಲ, ಎಲ್ಲಿ ಏನ್ ಬೇಕೋ ಅಲ್ಲಿ ಹಾಕೋಬಹುದು. ಆತರ ಅವಳು ಒಂದು ಡ್ರಾಯಿಂಗ್ ರೂಮ್ ಅನ್ನು, ಒಂದು ಲೈಬ್ರರಿ ರೂಮ್ ಇರುತ್ತೆ, ಒಂದು ಕಿಚನ್ ಇರುತ್ತೆ, ಎಲ್ಲ ತರವಾಗಿ ಡಿಸೈನ್ ಮಾಡ್ಕೊಂಡಿರ್ತಾಳೆ. ಒಂದು ದಿವಾನ್ ಇರುತ್ತೆ, ಅದ್ರ ಮೇಲೆ ಕುಶನ್ಸ್ ಇರುತ್ತೆ. ಅವ್ರ ಪೀಟರ್ ಕೇಳ್ತಾನೆ, ನಿಮ್ಗೆ ನಿದ್ದೆನೇ ಬೇಕಾಗಿಲ್ಲ, ನೀವ್ ಮಲ್ಗದೇ ಇಲ್ಲ, ಇನ್ನ ದಿವಾನ್ ಇದಕ್ಕೆ ನಿಮ್ಗೆ ಮಲ್ಗಕ್ಕೆ ಅಂತಂದ್ರೆ ಅವಳು ಹೇಳ್ತಾಳೆ. ಇನ್ನ ಅವ್ಳ ಪೀಟರ್ ಕೇಳೋದಿಲ್ಲ, ಮನ್ಸಿನೆಲ್ಲ ಅನ್ಕೊಂತಾನೆ. ಇದೆಲ್ಲ ನೋಡ್ತಾ ನೋಡ್ತಾ ಬಹಳ ಅದ್ಭುತವಾಗಿ ಇವಳು ಸುಂದರವಾಗಿ ಕ್ರಿಯೇಟ್ ಮಾಡ್ಕೊಂಡಿದ್ದಾಳೆ ಅಂತ ಅವ್ಳು ನೋಡ್ತಾ ಇದ್ರಾಗೆ ಇಬ್ಬರಿಗೆ ಇಷ್ಟು ಖುಷಿ ಆಗುತ್ತೆ. ಅಷ್ಟು ಸುಂದರವಾದ ಮನೆ ನೋಡೇ ಇಲ್ಲ ನಾವು ಅಂತ ಹೇಳ್ತಾರೆ. ಒಳಗೆ ಅನ್ಕೊಂತಾನೆ ಇವರು ಪೀಟರ್ ಅನ್ಕೊಂತಾನೆ, ಅವಳಿಗೆ ನಿದ್ದೆನೆ ಮಾಡೋದಿಲ್ಲ, ರೆಸ್ಟೇ ಬೇಕಿಲ್ಲ ಬಾಡಿಗೆ, ಇಲ್ಲಿ ಸೂಕ್ಷ್ಮ ದೇಹ ನೋಡಕ ಸೇಮ್ ಫಿಸಿಕಲ್ ಬಾಡಿ ಇದ್ದಂಗೆ ಇರುತ್ತೆ. ಆದ್ರೆ ಅದ್ರಲ್ಲಿ ಎಲುಬಿರಂಗಿಲ್ಲ, ಮಾಂಸ ಇರಂಗಿಲ್ಲ, ಕಂಡ್ರಗಳು ಇರಂಗಿಲ್ಲ, ಬಟ್ ನೋಡಕ್ ಮಾತ್ರ ಸೇಮ್ ಫಿಸಿಕಲ್ ಬಾಡಿ ಇದ್ದಂಗೆ ಇರುತ್ತೆ. ಒಳಗ್ ಮಾತ್ರ ಏನಿರಂಗಿಲ್ಲ. ಮತ್ತೆ ನಿಮ್ಗೆ ರೆಸ್ಟ್ ಬೇಕಿಲ್ಲಲ್ಲ ಅಂತ ಒಳಗ ಅನ್ಕೊಂಡ್ರೆ ಇವಳಿಗೆ ಗೊತ್ತಾಗ್ಬಿಡುತ್ತೆ. ಹೇಳ್ತಾಳೆ ಅವಾಗ ಡಾಕ್ನಿ, ರೆಸ್ಟ್ ಬೇಕಿಲ್ಲ ಅಂದ್ರೆ ಕೂಡ ಇದ್ರ ಮೇಲೆ ನಾನು ರಿಲ್ಯಾಕ್ಸ್ ಆಗ್ಬಿಟ್ಟು, ನಾವು ಎಷ್ಟೋ ಯೋಚನೆಗಳು ಮಾಡ್ತಾ ರಿಲ್ಯಾಕ್ಸ್ ಆಗ್ತಾ ಸಂಗೀತವನ್ನು ಬರೆಯುತ್ತಾ ಬಹಳ ಅವರ್ಸ್ ಟುಗೆದರ್ ನಾನು ಸ್ಪೆಂಡ್ ಮಾಡ್ತೀನಿ, ಈ ತರ ರಿಲ್ಯಾಕ್ಸ್ ಆಗುತ್ತಾ, ಅದಕ್ಕನ್ನ ನಾನು ಇದು ಕ್ರಿಯೇಟ್ ಮಾಡ್ಕೊಂಡಿದೀನಿ ಅಂತ ಹೇಳ್ತಾರೆ. ಆಮೇಲೆ ಲೈಬ್ರರಿನಲ್ಲಿ ಕೂಡ ಬುಕ್ಸ್, ಪ್ರತಿಯೊಂದು ಬುಕ್ಗೆ ಒಂದು ಲೆದರ್ ಬೈಂಡಿಂಗ್ ಇದ್ದು ಮತ್ತೆ ಒಂದು ಲೇಸ್ ಇಂದ, ಅಟ್ರಾಕ್ಟಿವ್ ಲೇಸ್ ಇಂದ ಬಾರ್ಡರ್ ಮಾಡಿರುತ್ತೆ. ಅದು ನೋಡಿದ್ರೇನೆ ಒಳ್ಳೆ ಬುಕ್ಸ್ ತೆಗೆದು ಓದ್ಬೇಕೆ ಅನ್ನಂತ ಸುಂದರವಾಗಿ ಅದನ್ನ ಇಟ್ಕೊಂಡಿರ್ತಾಳೆ.
ಅಲ್ಲಿ ಒಂದು ವಿಂಡೋ ಓಪನ್ ಮಾಡಿದ್ರೆ ಕೂಡ ಆ ಕರ್ಟೆನ್ಸ್ ಹಿಂಗ್ ತೆಗೆದ್ರೆ ಮಂದವಾದ ಒಂದು ಬೆಳಕು, ಬೆಳದಿಂಗಳ ಬೆಳಕು, ಅಂದ್ರೆ ಆಸ್ಟ್ರಲ್ ಪ್ರಪಂಚದ ಬೆಳಕು ಅಷ್ಟು ಆಹ್ಲಾದಕರವಾಗಿರುತ್ತಂತೆ. ಆ ಆಸ್ಟ್ರಲ್ ಬೆಳಕು ಈ ಒಂದು ಚೇರ್ಸ್ ಮೇಲೆ, ಒಂದು ಕುಷನ್ಸ್ ಮೇಲೆ, ಕರ್ಟನ್ಸ್ ಮೇಲೆ ಎಲ್ಲ ಬೀಳ್ತಾ ಬೀಳ್ತಾ ಇದ್ದು ನೋಡಕ್ಕೆ ಅಷ್ಟು ಅಂದವಾಗಿ ಆಹ್ಲಾದಕರವಾಗಿ ಇರುತ್ತಂತೆ ವಾತಾವರಣ. ಮತ್ತೆ ಕಿಚನ್ ಇರುತ್ತೆ, ಅಡಿಗೆ ಮನೆ. ಅಡಿಗೆ ಮನೆ ಯಾಕೆ ಇವಳು ಇನ್ನು ಅಡಿಗೆಯನ್ನು ಮಾಡದೆ ಬೇಕಿಲ್ಲ, ಇವ್ರು ಊಟನೇ ಮಾಡೋದಿಲ್ಲ, ಅಡಿಗೆ ಮನೆ ಯಾಕೆ ಇಟ್ಕೊಂಡಿದ್ದಾಳೆ ಅಂತ ಮನ್ಸಿನಲ್ಲಿ ಅನ್ಕೊಂಡ್ರೆ ಅದು ಗೊತ್ತಾಗ್ಬಿಡುತ್ತೆ ಡಾಕ್ನಿಗೆ. ನನಗೆ ಇನ್ನು ಪಾರ್ಟೀಸ್ಗೆ ಹೊಸ ಹೊಸ ಸ್ನಾಕ್ಸ್ ಮಾಡುದಂದ್ರೆ ಬಹಳ ಇಷ್ಟ, ಅದಕ್ಕಾಗಿ ನಾನು ಇದನ್ನ ಇಟ್ಕೊಂಡಿದೀನಿ, ಅಡಿಗೆ ಮನೆಯನ್ನು ಕೂಡ ನಾನು ಕ್ರಿಯೇಟ್ ಮಾಡ್ಕೊಂಡಿದೀನಿ ಅಂತ ಹೇಳಿದ್ರೆ ಅವ್ರು ನಗ್ತಾರಂತೆ. ಆದ್ರೆ ಈ ಆಚಾರ್ಯ ಅವ್ರು ಹೇಳ್ತಾರೆ, ಏನ್ ಹೇಳ್ತಾರೆ ಅಂತಂದ್ರೆ, ಈ ಒಂದು ಹ್ಯಾಬಿಟ್ಸ್ ಇದೆಯಲ್ಲ, ಆ ಈ ಒಂದು ಹ್ಯಾಬಿಟ್ಸ್ ಅಷ್ಟು ಬೇಗ ಹೋಗೋದಿಲ್ಲ ಅಂತೆ. ಹೇಗೆ ಇವಾಗ ಈ ಭೂಲೋಕದಲ್ಲಿ ಪ್ರತಿಯೊಬ್ಬರಿಗೊಂದು ಗುಣಗಳಾಗ್ಲಿ, ಒಂದು ಅಭ್ಯಾಸಗಳಾಗ್ಲಿ ಇರುತ್ತೆ. ಅದು ಕೆಟ್ಟ ಅಭ್ಯಾಸ ಅಂತ ಅನ್ಕೊಳ್ರಿ. ಒಳ್ಳೆ ಅಭ್ಯಾಸ ಇದ್ರೆ ಅದನ್ನೇ ಬಿಡ್ಸ್ಕೊಂಬಕ್ ಬೇಕಾಗಿಲ್ಲ. ಬಟ್ ಕೆಟ್ಟ ಅಭ್ಯಾಸ ಏನಾದ್ರು ಇತ್ತು ಅಂತಂದ್ರೆ ಅದನ್ನ ಬಿಡಿಸ್ಕೊಂಬದ್ ಕೂಡ ಎಷ್ಟು ಕಷ್ಟನೋ, ಅದೇ ತರ ಹಾಸ್ಟೆಲ್ ವರ್ಡ್ಸ್ ನಲ್ಲಿ ಕೂಡ ಅದು ಕಂಟಿನ್ಯೂ ಆಗ್ತಾ ಇರುತ್ತೆ. ಅದು ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಕಂಟಿನ್ಯೂ ಆಗ್ತಾ, ಅಷ್ಟು ಸುಲಭವಾಗಿ ಅದು ಚೇಂಜ್ ಆಗಲ್ಲ. ಈ ಮಾನವರಿಗೆ ಏನು ಅಭ್ಯಾಸಗಳಿರುತ್ತಲ್ಲ, ಅದು ಬಹಳ ನಿಧಾನವಾಗಿ ಚೇಂಜ್ ಆಗುತ್ತಂತೆ. ಹಾಸ್ಟೆಲ್ ಪ್ರಪಂಚದಲ್ಲಿ ಕೂಡ ಎಷ್ಟು ಇಯರ್ಸ್ ಇದ್ದಾಗ ನಿಧಾನವಾಗಿ ಆ ಒಂದು ಅಭ್ಯಾಸಗಳನ್ನದು ಚೇಂಜ್ ಆಗುತ್ತೆ. ಇವಳಿಗೆ ಇನ್ನು ಸ್ನಾಕ್ಸ್ ಮಾಡ್ಬೇಕು ಅಂತ ಒಂದು ಹಂಬಲ ಇರುತ್ತೆ, ಅದಕ್ಕಾಗಿ ಹೊಸ ಹೊಸ ಅಡಿಗೆ ಮಾಡ್ಬೇಕು ಅಂತ. ಅದು ಕೂಡ ನಿಧಾನವಾಗಿ ಆ ಕೋರಿಕೆ ಅನ್ನೋದು ತೀರಿದ್ಮೇಲೆ ಆ ಒಂದು ಆಮ್ ಎಲ್ಲ ಹೋಗ್ಬಿಡುತ್ತೆ. ಅಷ್ಟುವರೆಗೆ ಅದು ಕಂಟಿನ್ಯೂನೇ ಆಗ್ತಾ ಇರುತ್ತೆ. ಆದ್ರೆ ಮತ್ತೆ ಓಕೆ, ನೀನ್ ನೋಡು, ನಿನ್ ಟೈಮ್ ಆಯ್ತೇನೋ ನೋಡು ಅಂತ ಹೇಳ್ತಾನೆ ಆಚಾರ್ಯ. ನೋಡು, ನೀನ್ ಭೂಲೋಕದಲ್ಲಿ ಮತ್ತೆ ಬೆಳಕಾಗ್ತಾ ಇರ್ತದೆ, ಎಷ್ಟಾಗಿದೆ ಟೈಮ್ ನೋಡು ಅಂತಂದ್ರೆ, ನೋಡಕ್ ಹೋದ್ರೆ ಅದು ವಾಚ್ ನಲ್ಲಿ ನೋಡಿದಂಗೆಲ್ಲ ಬೇರೆ ಬೇರೆ ಟೈಮ್ ಕಾಣ್ತಾ ಇರುತ್ತೆ ಪೀಟರ್ಗೆ. ನನ್ಗೇನು ಕನ್ಫ್ಯೂಸ್ ಇದೆ, ಇದು ನೋಡಿದಂಗೆಲ್ಲ ಟೈಮ್ ಬೇರೆ ಬೇರೆ ತೋರಿಸ್ತಾ ಇದೆ ಅಂದ್ರೆ ಅದು ನೀನ್ ಆಕ್ಚುಲಿ ಯಾವಾಗೂ ವಾಚ್ ಕಟ್ಕೊಂಡಿರ್ತೀಯಲ್ಲ, ಅದೇ ನಿನ್ಗೆ ಅಭ್ಯಾಸ ಆಗಿ ನೋಡ್ಕೊಂತಾ ಇದೀಯ. ಆಕ್ಚುಲಿ ನಿನ್ ಕೈ ವಾಚ್ ಇಲ್ಲ, ಆದ್ರೆ ಟೈಮ್ ಯಾಕೆ ಚೇಂಜ್ ಆಗ್ತಾ ಇದೆ ಅದಂದ್ರೆ ನಿನ್ನ ಥಾಟ್ ಪ್ರಕಾರ ಅಲ್ಲಿ ಚೇಂಜ್ ಆಗ್ತಾ ಇದೆ. ನಮ್ಗ ಬೇಕಾಗಿರೋದು ಯಾವ ಟೈಮು, ಹಾಸ್ಟೆಲ್ ವರ್ಲ್ಡ್ ನಲ್ಲಿ ಯಾವ ಟೈಮ್ ನಡೀತಾ ಇದೆ ಅದು ಅಲ್ಲ ನಮ್ಗೆ ಬೇಕಾಗಿರೋದು ಅಲ್ಲಿ ಕೊಲಂಬೋನಲ್ಲಿ ಎಷ್ಟು ಟೈಮ್ ಆಗಿದೆ ಅಂತ ನೋಡ್ಬೇಕು ಅಂತೇಳಿ ಟಕ್ಕಂತ ತಡಿ ನಾನು ನೋಡ್ತೀನಿ ಅಂತ ಟಕ್ಕಂತೆ ಮಾಯ ಆಗ್ಬಿಡ್ತಾನೆ ಪೀಟರ್ ಅಲ್ಲ ಆಚಾರ್ಯ. ಟಕ್ಕಂತ ನೋಡ್ತಾನೆ ಮಾಯ ಆಗ್ಬಿಟ್ಟು ಒಂದೇ ಕ್ಷಣದಲ್ಲಿ ಮತ್ತೆ ವಾಪಸ್ ಬರ್ತಾನೆ. ಏನು ಅಂತಂದ್ರೆ, ಆಯ್ತು ಇನ್ನ ನಿನ್ಗ ಒಂದ್ ತಾಸ್ ಟೈಮ್ ಇದೆ. ಅಂದ್ರೆ ಹೆಂಗ್ ಗೊತ್ತಾಯ್ತು ಅಂದ್ರೆ, ನಾನು ಕೊಲಂಬೋಗ್ ಹೋಗ್ ಬಂದೆ, ನಿನ್ನ ಭೌತಿಕ ದೇಹ ಮಲಗ್ತಾ ಇದೆ, ಟೇಬಲ್ ಮೇಲೆ ಪಕ್ಕಕ್ಕೆ ಏನ್ ವಾಚ್ ಇಟ್ಕೊಂಡಿದೀಯಲ್ಲ ಆ ವಾಚ್ ನಲ್ಲಿ ನೋಡ್ ಬಂದೆ, ಇವಾಗ ಟೈಮ್ ಇಷ್ಟ ಆಗಿದೆ ಅಂತ ಹೇಳ್ತಾರೆ. ನೈಟ್ ಇಷ್ಟ ಆಗಿದೆ, ಇನ್ನೊಂದು ತಾಸ್ ಟೈಮ್ ಇದೆ ಅಂತ ಹೇಳ್ತಾರೆ. ಹೌದಾ, ಸರಿ, ನಾನು ಹೋಗ್ಬಿಡ್ಬೇಕು. ಮತ್ತೆ ನೀನ್ ಬೇಕಿದ್ರೆ ಮತ್ತೆ ಟ್ರೈ ಮಾಡಿ, ಇವತ್ತು ನೈಟ್ ಮತ್ತೆ ಬಾ, ಈಗ ಬೆಳಕಾಗ್ತಾ ಇದೆ ಅಲ್ಲಿ, ನೀನು ಹೋಗಿ ನಿನ್ ಬಾಡಿನಲ್ಲಿ ಸೇರ್ಬೇಕು ಅಂತ ಹೇಳಿದ್ರೆ ಡಾಕ್ನಿಗೆ ಹೇಳಿ ನಾವು ಹೋಗ್ತೀವಿ ಅಂತ. ಮತ್ತೆ ನಾನ್ ಟ್ರೈ ಮಾಡ್ತೀನಿ, ಆದ್ರೆ ನಾನ್ ಗ್ಯಾರಂಟಿ ಹೇಳೋದಿಲ್ಲ ನಿನ್ಗೆ, ನಾನ್ ಮತ್ತೆ ಬಂದು ಮೀಟ್ ಆಗ್ತೀನಿ ಅಂತ ಗ್ಯಾರಂಟಿ ಹೇಳೋದಿಲ್ಲ. ಯಾಕಂದ್ರೆ ಅದು ನನ್ ಕೈನಲ್ಲಿ ಇಲ್ಲ ಅಂತ ಹೇಳಿ ಅಲ್ಲಿಂದ ಬಿಡ್ತಾರೆ. ಬಿಟ್ಟು ಫಾಸ್ಟ್ ಆಗಿ ಮೂವ್ ಆಗಿ ಸೇಮ್ ಎಲ್ಲಿ ಇಳ್ತಾರೆ ಅಂತಂದ್ರೆ, ಅಲ್ಲಿ ಒಂದು ಸಂಕಲ್ಪ ಮಾಡ್ತಾರ ಅವ್ರು, ಅಲ್ಲೇ ನಿಂತ್ಕೊಂಡು ಕಣ್ಣು ಮುಚ್ಕೊಂಡು ಮತ್ತೆ ಕೈ ಹಿಡ್ಕೊ ಅಂತಂದ್ರೆ ಕೈ ಹಿಡ್ಕೊಂಡ್ ಬಿಡ್ತಾನೆ ಪೀಟರ್. ಸಂಕಲ್ಪ ಮಾಡಿದ್ದಾಗ ಕಣ್ಣು ಮುಚ್ಕೊಂಡಿದ್ದಾಗ ಟ್ರಾವೆಲೇ ಮಾಡಂಗಿಲ್ಲ, ಆದ್ರೆ ಮೂರನೇ ತಲದಿಂದ ಅವರು ಕೆಳಗೆ ಬಂದ್ಬಿಡ್ತಾರೆ. ಯಾವ ತರ ಅವ್ರಿಗೆ ಫೀಲ್ ಆಗ್ತಾ ಇರುತ್ತೆ ಅಂತಂದ್ರೆ, ಬಾಡಿ ಶೇಕ್ ಆಗ್ತಾ ಇದೆ ಅಂತ ಫೀಲ್ ಆಗುತ್ತೆ, ಆದ್ರೆ ಗಾಳಿ ತಗಲ್ತಾ ಇಲ್ಲ, ಬಟ್ ಬಾಡಿ ಮೂವ್ ಆಗ್ತಾ ಇದೆ. ಇದ್ದಲ್ಲೇ ಇರ್ತಾರೆ, ನಿಂತಿರ್ತಾರೆ, ಬಟ್ ಬಾಡಿ ಮೂವ್ ಆಗಿ ಶೇಕ್ ಆಗ್ತಾ ಇದೆ ಅಂತ ಒಂದು ತರ ಅನ್ಸ್ತಾ ಇರುತ್ತೆ. ಮತ್ತೆ ಆಮೇಲೆ ಲ್ಯಾಂಡ್ ಆಗಿದೆ ಅಂತ ಅನ್ಸುತ್ತೆ. ಕೆಳಗ್ ಕಣ್ತೆಗ್ ನೋಡಿದ್ರೆ ಎಲ್ಲಿರ್ತಾರೆ ಅಂತಂದ್ರೆ ಪೀಟರ್ ಅವ್ರ ಮನೆ ಮುಂದೆ ಲಾನ್ ನಲ್ಲಿ ಲ್ಯಾಂಡ್ ಆಗ್ತಾರೆ. ಅರೆ, ಎಷ್ಟು ಈಸಿಯಾಗಿ ಬಂದ್ಬಿಟ್ಟಿವಲ್ಲ ಅಂತ ಅನ್ಕೊಂತಾನೆ ಪೀಟರ್. ಸರಿ, ಇದೇ ತರ ನೋಡಿ, ಇಷ್ಟೇ ಸಿಂಪಲ್, ಇನ್ನೇನಿಲ್ಲ ಅಂತ ಹೇಳ್ತಾರೆ.
ಸರಿ ಅಂತ ಮತ್ತೆ ಇಬ್ರು ಕಲ್ತು ಅವ್ರ ಮನೆಯಲ್ಲಿ ಹೋಗಿ ಮತ್ತೆ ಮೆಟ್ಲೆ ಏರ್ಬಿಟ್ಟು ಅವ್ರ ರೂಮಿನಲ್ಲಿ ಹೋಗ್ತಾರೆ. ಹೋಗಿದ್ಮೇಲೆ ಏನ ಹೇಳ್ತಾರೆ, ಇದೆಲ್ಲ ನೀನು ನೆನ್ಪಿಟ್ಕೊಂಡು ಬರಿಲೇಬೇಕು ಕಂಪಲ್ಸರಿ. ಆದ್ರೆ ನಿನ್ನ ನೆನ್ಪಿರ್ತದೆ ಇಲ್ಲೋ ಗ್ಯಾರಂಟಿ ಇಲ್ಲ. ನಾನ್ ಏನ್ ಮಾಡ್ತೀನಿ, ನಿನ್ನ ಈ ಮೆದುಳು ಕಣಗಳನ್ನದು ಆಕ್ಟಿವೇಟ್ ಮಾಡ್ತೀನಿ, ಅವಾಗ ನಿನ್ಗ ನೆನ್ಪಿಟ್ಕೊಂಬಕ್ ಸಾಧ್ಯ ಆಗುತ್ತೆ. ಇದೆಲ್ಲ ನಿನ್ಗ ಯಾಕಂದ್ರೆ ನಿನ್ಗ ಬಹಳ ಎಸೆನ್ಷಿಯಲ್ ಇಂಪಾರ್ಟೆಂಟ್ ಅಲ್ಲ. ಒಂದು ಡಾಕ್ನಿನ ಮೀಟ್ ಆಗೋದು, ಈ ಎಲ್ಲಾ ನೋಡಿದ್ದು ಎಲ್ಲ ಜ್ಞಾನ ನೀನ್ ಬರಿಬೇಕು. ಅದಕ್ಕಾಗಿ ಎದಕ್ ಬೇಕು ಅಂತಂದ್ರೆ, ಎದಕ್ ಬೇಕು ಈ ಜ್ಞಾನ ಅಂತಂದ್ರೆ, ಇವಾಗ ಈ ಡಾಕ್ನಿ ಅನ್ನ ಏನ್ ಮಾಡಿದ ಅವನು, ಈ ಫಿಸಿಕಲ್ ವರ್ಲ್ಡ್ ನಲ್ಲಿ ಕಳ್ಕೊಂಡ್ ಬಿಟ್ಟ ಫಾರ್ ಎವರ್. ಇನ್ನ ಮತ್ತೆ ಆ ಹುಡ್ಗಿ ನೋಡೋದಿಲ್ಲ ಅಂತ ಅವ್ನ್ ಡಿಸೈಡ್ ಆಗಿದ್ದ. ಆದ್ರೂ ಕೂಡ ಇವ್ರು ಜೀವನವನ್ನು ನಡ್ಸಕ್ಕೆ ಮತ್ತೆ ಒಂದ್ ಮೀಟ್ ಆಗೋದೇ ಚಾನ್ಸ್ ಸಿಕ್ತು ಅಲ್ವಾ. ಅಂದ್ರೆ ಈ ತರ ಕೂಡ ಇರುತ್ತಾ ಅಂತ ಎಲ್ಲರಿಗೆ ಗೊತ್ತಾಗ್ಬೇಕು. ಅದನ್ನೆಲ್ಲ ನೆನ್ಪಿಟ್ಕೊಂಡ್ ಬರಿಬೇಕು ಅಂತೇಳಿ ಕೈ ಇಡ್ತಾನೆ. ಪೀಟರ್ ತಲೆ ಮೇಲೆ ಕೈ ಇಟ್ಟು ಆಚಾರ್ಯ ಸ್ವಲ್ಪ ಕ್ಷಣಗಳು ಕಣ್ಣು ಮುಚ್ಕೊಂಡು ಅದನ್ನ ಆಕ್ಟಿವೇಟ್ ಮಾಡ್ತಾನೆ. ಬ್ರೈನ್ ಸೆಲ್ಸ್ ಎಲ್ಲ ಆಕ್ಟಿವೇಟ್ ಮಾಡಿದ್ಮೇಲೆ, ಆಯ್ತು ನಿನ್ ಟೈಮ್ ಆಯ್ತು, ಅಲ್ಲಿ ಫಿಸಿಕಲ್ ಬಾಡಿ ಮೂವ್ ಆಗ್ತಾ ಇದೆ ನೋಡಿ, ನಾ ಟೈಮ್ ಆಗ್ತಾ ಇದೆ, ಒಂದು ಅನ್ಈಸಿಯಾಗಿ ಈ ತರ ಮೂವ್ ಆಗ್ತಾ ಇದೆ, ಬೇಗ ಹೋಗ್ಬಿಡು ಅಂತಂದ್ರೆ ಬೇಗ ಹೋಗ್ಬಿಟ್ಟು ಸೇರ್ಕೊಂಡ್ ಬಿಡ್ತಾನೆ. ಅದು ಕೂಡ ಈಸಿ ಆಗ್ಬಿಡುತ್ತೆ, ಇವಾಗ ಅಭ್ಯಾಸ ಆಗ್ಬಿಟ್ಟಿದೆ ಪೀಟರ್ಗೆ. ಆಮೇಲೆ ಇವರು ಆಚಾರ್ಯ ಅವರು ಹೋಗ್ಬಿಡ್ತಾರೆ. ಹೋಗ್ಬಿಟ್ಟಿದ್ಮೇಲೆ ಬೆಳಕಾಗ್ತಾ ಇರುತ್ತೆ. ಆ ತಕ್ಷಣ ಅವರು ಮತ್ತೆ ಫಿಸಿಕಲ್ ಬಾಡಿಗೆ ಎಚ್ಚರ ಆಗ್ಬಿಡುತ್ತೆ. ಎಚ್ಚರ ಆದ ಕೂಡ್ಲೆ ಬೆಡ್ ಮೇಲಿಂದ ಇಳ್ದು ಬೇಗ ಪೆನ್ ಪೇಪರ್ ತಗೊಂಡು ಟಕ 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 ಎಲ್ಲ ಬರ್ದ್ ಬಿಡ್ತಾರೆ. ಮತ್ತೆ ಮರ್ತೋಗ್ತೀನೇನೋ ಅಂತೇಳಿ ಎಲ್ಲ ಬರ್ದ್ಬಿಟ್ಟು ಆಮೇಲೆ ಎದ್ದು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ಅವಾಗ ಸ್ವಲ್ಪ ಟಿಫಿನ್ ತಿಂದು ಮತ್ತೆ ಬರ್ದಿದ್ದೆಲ್ಲ ಓದ್ಕೊಂಡಾನೆ. ನಾನೇನಾದ್ರೂ ಮಿಸ್ ಮಾಡಿನೋ, ಮತ್ತೆ ನನ್ನ ಇದೇನೋ, ನನ್ನ ಮಿಸ್ ಆಗಿದೆ ಎಲ್ಲ ಬರ್ದ್ಕೊಂಡು ಮತ್ತೆ ಆಚಾರ್ಯ ಮತ್ತೆ ಬರ್ತೀನಿ ಅಂತ ಹೇಳ್ತಾರೆ. ಮತ್ತೆ ಇವತ್ತು ರಾತ್ರಿ ಟ್ರೈ ಮಾಡು, ನಾನು ನಾಳೆ ಬರ್ತೀನಿ ಅಂತ ಹೇಳ್ತಾರೆ ಫಿಸಿಕಲ್ ಆಗಿ. ಸರಿ ಅಂತ ಆಚಾರ್ಯ ಅವರು ಹೋಗ್ಬಿಡ್ತಾರೆ. ಮತ್ತೆ ಅದನ್ನ ಓದ್ಕೊಂಡು ನೆಕ್ಸ್ಟ್ ಹಾಸ್ಟೆಲ್ ಟ್ರಾವೆಲ್ಗೆ ಅವತ್ತು ನೈಟ್ ಟ್ರೈ ಮಾಡೋಣ ಅಂತ ಅನ್ಕೊಂತಾರೆ. ಸೊ ನೆಕ್ಸ್ಟ್ ತಾನು ಟ್ರೈ ಮಾಡೋ ಹಾಸ್ಟೆಲ್ ಟ್ರಾವೆಲ್ ಯಾವ ತರ ಇರುತ್ತೆ, ಸಕ್ಸಸ್ ಆಗುತ್ತೋ ಇಲ್ಲೋ ಅನ್ನೋದು ನಾವು ನಾಳಿನ ಸೆಷನ್ ನಲ್ಲಿ ತಿಳ್ಕೊಂಬೋಣ ಮಾಸ್ಟರ್ಸ್. ಇದೆಲ್ಲ ಸೆಷನ್ ನಡೆಸ್ಕೊಟ್ಟಿರುವ ಹಾಸ್ಟೆಲ್ ಮಾಸ್ಟರ್ಸ್ಗೆ ಧನ್ಯವಾದಗಳು ತಿಳಿಸೋಣ. ಪತ್ರಿಜಿ ಧ್ಯಾನ ತರಂಗ ಯೂಟ್ಯೂಬ್ ಚಾನಲ್ ಅವರು ಲೈವ್ ಕೊಡ್ತಾ ಇದ್ದಾರೆ, ಅದ್ರ ಸಲುವಾಗಿ ಅವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ತಿಳಿಸೋಣ. ಎಲ್ಲ ನಡೆಸೋದು ಹಾಸ್ಟೆಲ್ ಮಾಸ್ಟರ್ಸ್ ನಡೆಸ್ತಾ ಇದ್ದಾರೆ. ನಮ್ ಕೈಯಲ್ಲಿ ಏನು ಇಲ್ಲ ಅಂತ ಮತ್ತೆ ಮತ್ತೆ ನನಗ ಪ್ರೂವ್ ಆಗ್ತಾ ಇದೆ. ಅದನ್ನ ಇನ್ನೊಂದು ಲಾಸ್ಟ್ ಎಪಿಸೋಡ್ ಆಗಿದ್ಮೇಲೆ ನಾನು ಏನ್ ನಡೀತಾ ಇದೆ ಅನ್ನೋದು ನಾನು ಹೇಳ್ಕೊಡ್ತೀನಿ. ಅಷ್ಟವರೆಗೂ ಮತ್ತೆ ನಾಳೆ ಭೇಟಿ ಆಗೋಣ. ಅಷ್ಟವರೆಗೂ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು.